ನಮ್ಮ ಡಿಎಕ್ಷನ್ ಕಂಪನಿಯ ಸಿಇಒ ಆದಂತಹ ಡಾಕ್ಟರ್ ಲಿಮ್ ಸಿಒಜಿನ್ ಅವರಿಗೆ, ನಮ್ಮ ಭಾರತ ದೇಶಕ್ಕೆ ಈ ಅದ್ಭುತವಾದಂತಹ ಕಾನ್ಸೆಪ್ಟ್ ಅನ್ನ ತಗೊಂಡು ಬಂದು ರೋಗಿಗಳಿಗೆ ಅಥವಾ ಕಾಯಿಲೆ ಉಳ್ಳವರಿಗೆ ಆರೋಗ್ಯವನ್ನ, ಆರ್ಥಿಕವಾಗಿ ಸಮಸ್ಯೆ ಇರುವವರಿಗೆ ಆರ್ಥಿಕತೆಯನ್ನ ನೀಡಿದಂತಹ ಡಾಕ್ಟರ್ ರತ್ನ ವಸುಪಾಲ್ ಹಾಗೂ ಪ್ರೊಫೆಸರ್ ವಸುಪಾಲಯ್ಯನವರಿಗೆ ನನ್ನ ಅನಂತ ಪ್ರಣಾಮಗಳು. ಜೊತೆಗೆ ಕರ್ನಾಟಕದ ಲೀಡರ್ ಹಾಗೂ ನಿಮ್ಮೆಲ್ಲರ ಗುರುಗಳಾಗಿರ್ತಕ್ಕಂತಹ ಶ್ರೀಮಾನ್ ಎಸ್.ಎನ್. ಶೆಟ್ಟಿ ಅವರಿಗೆ, ಶ್ರೀಮತಿ ಶೈಲಾ ಶೆಟ್ಟಿ ಮೇಡಮ್ ಅವರಿಗೆ ನಮ್ಮ ಅನಂತ ನಮನಗಳು, ಹಾಗೂ ತಮಗೂ ಕೂಡ ಅನಂತ ನಮನಗಳು. ತಮ್ಮೆಲ್ಲರನ್ನು ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀನಿ. ದಯವಿಟ್ಟು ಗಮನವಿಟ್ಟು ಕೇಳ್ರಿ. ಖಂಡಿತವಾಗ್ಲೂ ನೀವು ಮಿಲಿಯನರ್ ಆಗ್ಲಿಕ್ಕೆ ಒಳ್ಳೆಯ ಅವಕಾಶ ಐತಿ, ನೋ ಡೌಟ್. ಯಾವುದೇ ಅನುಮಾನ ಪಡಕ್ ಹೋಗ್ಬೇಡ್ರಿ. ಇವತ್ತ ನಾನು ನಿಮಗ ಕೆಲವು ಹೊಸ ವಿಚಾರಗಳನ್ನ ತಿಳಿಸ್ತೀನಿ, ಗಮನವಿಟ್ಟು ಕೇಳ್ರಿ. ಜೊತೆಗೆ ನಾಳೆ ನಮ್ಮ ಶೈಲಾ ಶೆಟ್ಟಿ ಮೇಡಮ್ ಅವರು ಬಹಳ ಅವ್ರಿಗೇನಂದ್ರ ಪ್ರಾಡಕ್ಟ್ಗಳ ಬಗ್ಗೆ ಹಾಗೂ ಕಂಪನಿ ಬಗ್ಗೆ, ಜೊತೆಗೆ ಕಂಪನಿಯ ಪ್ಲಾನ್ ಬಗ್ಗೆ ಬಹಳ ಅನುಭವ ಅದ. ಬಹಳ ಸುಲಲಿತವಾಗಿ ಮಾತನಾಡ್ತಾರ ಅವರು. ಬಹಳ ಅದ್ಭುತವಾದಂತಹ ಸ್ಪೀಕರ್ ಅವರು. ಅವರ ಸ್ಪೀಚ್ ಅನ್ನ ನಾಳೆ ದಯವಿಟ್ಟು ತಾವು ಕೇಳಲೇಬೇಕು. ನೀವು ನಮ್ ಜೊತೆ ಕೈ ಕೂಡಿಸ್ತಿರೋ ಬಿಡ್ತಿರೋ ಅದ್ರ ಬಗ್ಗೆ ನಾವು ಬಹಳ ತಲೆ ಕೆಡಿಸ್ಕೊಳ್ಳುದಿಲ್ಲ. ಕೆಡಿಸ್ಕೋಬಾರ್ದು. ನೀವು ಕೆಡಿಸ್ಕೋಬೇಡ್ರಿ. ಇಷ್ಟ ಇದ್ರೆ ಬರ್ರಿ, ಇಲ್ಲ ಅಂದ್ರೆ ಇನ್ನೊಂದ್ ಸ್ವಲ್ಪ ದಿವ್ಸ ವೇಟ್ ಮಾಡ್ರಿ, ಇನ್ನೊಂದ್ ಚೂರು ನೋಡ್ರಿ, ಕೇಳ್ರಿ, ವೇಟ್ ಮಾಡ್ರಿ. ನಮಗೇನ್ ಬೇಜಾರಿಲ್ಲ. ನಮ್ಮ ಸೀನಿಯರ್ಸ್ ಏನ್ ಹೇಳ್ತಾರಂದ್ರ, ಲವ್ ಆಲ್, ಎಲ್ಲರನ್ನೂ ಪ್ರೀತಿಸು, ಬಟ್ ವರ್ಕ್ ವಿತ್ ವರ್ಕರ್ಸ್. ಯಾರು ಕೆಲಸ ಮಾಡ್ತಾರ, ಕೆಲಸ ಮಾಡ್ಲಿಕ್ಕೆ ಇಷ್ಟ ಅದ, ಅವ್ರ ಜೊತೆ ನೀ ಕೆಲಸ ಮಾಡು ಅಂತ ಹೇಳ್ಯಾರ ನಮಗ. ಅದನ್ನೇ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ. 5ನೇ ದಿನದ ಪಾಠ. ಈಗ ನಾವು ನಮ್ಮ ಪ್ರಜ್ಞಾಪೂರ್ವಕ ಮನಸ್ಸಿನಿಂದ, ಕಾನ್ಸಿಯಸ್ ಮೈಂಡಿನಿಂದ ಸಬ್ ಕಾನ್ಸಿಯಸ್ ಮೈಂಡ್ಗೆ, ಅಂದ್ರ ಉಪಪ್ರಜ್ಞಾ ಮನಸ್ಸಿಗೆ ಫೀಡ್ ಮಾಡ್ಬೇಕಾಗ್ಯದ. ಏನ್ ಫೀಡ್ ಮಾಡ್ಬೇಕಾಗ್ಯದ? ನಾವು ಇದರಲ್ಲಿ ಮುಂದುವರೆಯಬೇಕು. ನಾನು ನನ್ನ ಆರೋಗ್ಯವನ್ನ, ನನ್ನ ಮನೆಯ ಕುಟುಂಬದವರ ಆರೋಗ್ಯವನ್ನ ಸರಿ ಮಾಡಬೇಕು. ಅದರ ಜೊತೆಗೆ ನನ್ನ ಜೊತೆ ಇರ್ತಕ್ಕಂತಹ ಅಥವಾ ನನಗೆ ಪರಿಚಯ ಇರ್ತಕ್ಕಂಥವರ ಆರೋಗ್ಯವನ್ನು ಕೂಡ ನಾನು ಸರಿ ಮಾಡಬೇಕು. ಇದರಲ್ಲಿ ನಾನು ಸಾಕಷ್ಟು ಧನ ಸಂಪಾದನೆಯನ್ನ ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡ್ಬೇಕು. ನಾವು ಮಾಡಿದ್ರೆ ಖಂಡಿತವಾಗ್ಲೂ ಯಶಸ್ವಿ ಆಗತ್ತ. ಯಾವುದೇ ರೀತಿ ಸಪೋರ್ಟ್ ಬೇಕಾದ್ರೆ, ಹೆಲ್ಪ್ ಬೇಕಾದ್ರೆ ನಮ್ಮನ್ನ ಕೇಳ್ರಿ. ಯಾವುದೇ ಸಂಕೋಚ ಪಟ್ಕೋಬೇಡ್ರಿ. ದಯವಿಟ್ಟು ಒಂಚೂರು ಬಾಯಿ ಬಿಚ್ಚಿ ಮಾತಾಡಕ್ ಕಲೀರಿ. ಬಹಳ ಮೂಕ ಆಗಬೇಡ್ರಿ. ಯಾಕಂದ್ರ ಮಾತಾಡ್ತಾ ಇರ್ಬೇಕು ನಾವು. ಅಂದ್ರ ನಮ್ಮ ಈ ಮೆದುಳು ಜಾಗೃತವಾಗಿರ್ತದೆ ಯಾವಾಗ್ಲೂ. ಇನ್ನ 5ನೇ ದಿವಸದ ನಮ್ಮ ಈ ಸಿಲೆಬಸ್ ಅನ್ನ ಆರಂಭ ಮಾಡೋಣ. ಡಾಕ್ಟರ್ ಲಿಮ್ ಅವರು ಒಂದು ಕಡೆ ಹೀಗೆ ಹೇಳುತ್ತಾರೆ, ವಿಶ್ವ ಆರೋಗ್ಯ ಸಂಸ್ಥೆಯು, ಅಂದ್ರೆ WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಸಸ್ಯಜನ್ಯ ಉತ್ಪನ್ನಗಳಿಗೆ ವಿಶ್ವ ಮಾರುಕಟ್ಟೆ ಹೀಗೆ ಇರುವುದೆಂದು ಅಂದಾಜಿಸಲಾಗಿದೆ. ಅವ್ರು ಹೇಳ್ತಾರೆ ಇದನ್ನ 2000ನೇ ಇಸ್ವಿ, ಅಂದ್ರೆ ಅದಕ್ಕಿಂತ ಪೂರ್ವದಲ್ಲೇ ಹೇಳಿದ್ದು ವಿಷಯ. 2000ಕ್ಕಿಂತಲೂ ಪೂರ್ವದಲ್ಲೇ ಹೇಳಿದಂತ ವಿಚಾರ. 2000ನೇ ಇಸ್ವಿ ವೇಳೆಗೆ $80 ಮಿಲಿಯನ್, ಅಂದ್ರ 800 ಲಕ್ಷ ರೂಪಾಯಿ. $80 ಮಿಲಿಯನ್ ಅಂದ್ರ 800 ಲಕ್ಷ ರೂಪಾಯಿ. 2008ರ ವೇಳೆಗೆ $200 ಮಿಲಿಯನ್, ಅಂದ್ರೆ 20 ಕೋಟಿ ರೂಪಾಯಿ. 2050ರ ವೇಳೆಗೆ, ಇನ್ ಫ್ಯೂಚರ್, 50 ಲಕ್ಷ ಕೋಟಿ, ಅಂದ್ರ 50 ಟ್ರಿಲಿಯನ್ ಅಮೆರಿಕನ್ ಡಾಲರ್. 50 ಟ್ರಿಲಿಯನ್ ಅಂದ್ರೆ 1 ಟ್ರಿಲಿಯನ್ ಅಂದ್ರ 1 ಟ್ರಿಲಿಯನ್ ಅಂದ್ರ 1 ಲಕ್ಷ ಕೋಟಿ.
50 ಲಕ್ಷ ಕೋಟಿ ರೂಪಾಯಿಗಳ ವ್ಯವಹಾರ ನಡೀತದ ಇನ್ ದಿ ಫ್ಯೂಚರ್. ಎದರಲ್ಲಿ? ಸಸ್ಯಜನ್ಯ ಉತ್ಪನ್ನಗಳಿಗಾಗಿ. ಅಂದ್ರೆ ಆರೋಗ್ಯವರ್ಧಕ ಆಹಾರ ರೂಪದಲ್ಲಿ ಇರ್ತಕ್ಕಂತಹ ಈ ಫುಡ್ ಸಪ್ಲಿಮೆಂಟ್ಗಳ ವ್ಯವಹಾರ ಯಾವ ಮಟ್ಟದಾಗ ಬೆಳೀತದ ಜಗತ್ನ್ಯಾಗ ಅಂದ್ರ ವರ್ಷಕ್ಕ 50 ಲಕ್ಷ ಕೋಟಿ ರೂಪಾಯಿ ಬೆಳೀತದ ಅಂತ ಹೇಳ್ತಾರ. ಅಂದರೆ ಈ ವ್ಯವಹಾರಕ್ಕೆ ಪ್ರಪಂಚದಲ್ಲಿ ತುಂಬಾ ಉತ್ತಮ ಭವಿಷ್ಯವಿದೆ ಎಂಬುದು ಸ್ಪಷ್ಟವಾಗಿದೆ. ಬೇಕಾದಷ್ಟು ಧನ ಸಂಪಾದನೆಗೆ ಈ ವ್ಯವಹಾರದಲ್ಲಿ ಅವಕಾಶವಿದೆ ಎಂಬುದು ಈಗಲೇ ಸಿದ್ಧವಾಗಿದೆ. ದಯವಿಟ್ಟು ಗಮನವಿಟ್ಟು ಕೇಳ್ರಿ, ಇವತ್ತಿನ ಮಾತುಗಳು ಬಹಳ ಮುಖ್ಯದವು. ಇದಕ್ಕೆ ವೆಲ್ನೆಸ್ ಇಂಡಸ್ಟ್ರಿ ಎನ್ನುತ್ತಾರೆ. ಇದಕ್ಕೆ ಏನಂತಾರಪ್ಪ ಅಂದ್ರ ವೆಲ್ನೆಸ್ ಇಂಡಸ್ಟ್ರಿ ಅಂತಾರ. ಅಂದರೆ ಕ್ಷೇಮ ಉದ್ಯಮ ಎಂಬುದು ಇದರ ಹೆಸರು, ಕ್ಷೇಮ ಉದ್ಯಮ. ಈ ಉದ್ಯಮಕ್ಕೆ ಅಪಾರವಾದ ಅವಕಾಶಗಳಿವೆ. ಇನ್ ದಿ ಫ್ಯೂಚರು ಬಹಳ ಬಹಳ ಶೀಘ್ರದಲ್ಲಿ ಡೆವಲಪ್ ಆಗುದೈತಿ ಇದು. ಈ ಉದ್ಯಮವು ಜಗತ್ತಿನಾದ್ಯಂತ ಮುಂದುವರಿದ ಅಧಿಕವಾಗಿ ಇದೆ. ಅದರಲ್ಲೂ ಯುರೋಪ್ ಖಂಡದಲ್ಲಿ ಜನರು ವೆಲ್ನೆಸ್ ಇಂಡಸ್ಟ್ರಿಯನ್ನೇ ನೆಚ್ಚಿಕೊಂಡಿದ್ದಾರೆ. ಯುರೋಪ್ ಖಂಡಕ್ಕೆ ಬಂದ್ ನೋಡ್ರಿ ಈಗ ನಾವು. ಇದರಿಂದಲೇ ಅವರು ಹೆಚ್ಚು ವೆಲ್ನೆಸ್ ಪ್ರಾಡಕ್ಟ್ಗಳನ್ನೇ ಬಳಸುತ್ತಾರೆ. ವೆಲ್ನೆಸ್ ಇದು ಇನ್ ಫ್ಯೂಚರ್ ಭಯಂಕರ ಬೆಳೀತದೆ. ಎಷ್ಟು ಬೆಳೀತದ ಅಂದ್ರೆ ಪ್ರತಿಯೊಬ್ರು ನಾವು ಇದನ್ನೇ ಪಾಲಿಸ್ಲಿಕ್ಕೆ ಆರಂಭ ಮಾಡ್ತೀವಿ, ಆ ಪರಿಸ್ಥಿತಿ ಬರ್ತದೆ. ಅಂದರೆ ಅವರು ತಮ್ಮ ಆರೋಗ್ಯವನ್ನು ನೈಸರ್ಗಿಕವಾಗಿ ಹಾಗೂ ನೈಸರ್ಗಿಕ ಚಿಕಿತ್ಸೆಗಳಿಂದ, ನೈಸರ್ಗಿಕ ವಿಧಾನಗಳಿಂದ ಆರೋಗ್ಯದಿಂದ ಇರಲು ಬಯಸುತ್ತಾರೆ. ಹಂಗೈತ್ ನೋಡ್ರಿ. ಹೀಗಾಗಿ ಅವರು ಬೇರೆ ಯಾವ ಅನೈಸರ್ಗಿಕ ವಿಧಾನಗಳಿಗೆ, ಚಿಕಿತ್ಸೆಗಳಿಗೆ ಮಾರು ಹೋಗುವುದಿಲ್ಲ. ಕಾರಣ ಅವರು ತಮ್ಮ ಆರೋಗ್ಯದ ರಕ್ಷಣೆಯನ್ನು ತಾವೇ ಮಾಡಿಕೊಳ್ಳುತ್ತಾರೆ. ಹೀಗಾಗಿ ಅವರು ಹೆಚ್ಚು ಹೆಚ್ಚು ಆರೋಗ್ಯದಿಂದ, ನೆಮ್ಮದಿಯಿಂದ, ಖುಷಿ ಖುಷಿಯಾಗಿ ಇರುತ್ತಾರೆ. ಯಾರು? ಯುರೋಪ್ ಖಂಡದವರು. ಸಾಮಾನ್ಯವಾಗಿ ಜಗತ್ತಿನ ಮುಂದುವರೆದ ಎಲ್ಲಾ ರಾಷ್ಟ್ರಗಳಲ್ಲೂ ವೆಲ್ನೆಸ್ ಐತಿ. ಅವರು ಅನಾರೋಗ್ಯಕ್ಕಾಗಿ ಆಸ್ಪತ್ರೆಗಳಿಗೆ ಎಡತಾಕುವುದು ತುಂಬಾ ಅಪರೂಪ. ಯಾಕೆಂದರೆ ಅವರು ಅನಾರೋಗ್ಯಕ್ಕೆ ಒಳಗಾಗುವುದೇ ತುಂಬಾ ಕಡಿಮೆ. ಹೀಗಾಗಿ ಅವರು ಹೆಚ್ಚು ಹೆಚ್ಚು ಆರೋಗ್ಯದಿಂದ, ನೆಮ್ಮದಿಯಿಂದ, ಖುಷಿ ಖುಷಿಯಾಗಿ ಇರುತ್ತಾರೆ. ಅವರು ಆರೋಗ್ಯಕ್ಕಾಗಿ ಆಸ್ಪತ್ರೆಗಳಿಗೆ ಎಡತಾಕುವುದು ತುಂಬಾ ಅಪರೂಪ. ಯಾಕೆಂದರೆ ಅವರು ಅನಾರೋಗ್ಯಕ್ಕೆ ಒಳಗಾಗುವುದೇ ತುಂಬಾ ಕಡಿಮೆ. ಅದಕ್ಕ ಮುಂದುವರಿದ ರಾಷ್ಟ್ರಗಳಲ್ಲಿ ಮತ್ತು ಯುರೋಪ್ ಖಂಡದಲ್ಲಿ ಈ ವೆಲ್ನೆಸ್ ಇಂಡಸ್ಟ್ರಿ ಬಹಳ ಜೋರ್ ಐತಿ. ಮತ್ತ ವೆಲ್ನೆಸ್ ಇಂಡಸ್ಟ್ರಿಗೂ ಮತ್ತು ಈ ಬೇರೆ ಇಂಡಸ್ಟ್ರಿಗೂ ನಾವೇನಾರ ಕಂಪೇರ್ ಮಾಡಿದ್ರೆ ವೆಲ್ನೆಸ್ ಇಂಡಸ್ಟ್ರಿ ಸದ್ಯ ಈಗಾಗಲೇ ಪ್ರಪಂಚದೊಳಗೆ ಬಹಳ ಮುಂದೈತಿ. ಅದ್ರದ್ದು ವಾರ್ಷಿಕ ಆದಾಯ 10 ಪಟ್ಟು ಹೆಚ್ಚೈತಿ ಬೇರೆ ಉದ್ಯಮಕ್ಕಿಂತ. ನಮ್ಮ ಡಿಎಕ್ಷನ್ ಫಿಲಾಸಫಿ ಒಂದು ಐತಿ. ನಮ್ದು ಡಿಎಕ್ಷನ್ ಒಂದು ಫಿಲಾಸಫಿ ಐತಿ. ನಮ್ಮ ಡಾಕ್ಟರ್ ಲಿಮ್ ಸಿವೋಜಿನವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ಪವಾಡ ಪುರುಷರು. ಈಗ ಕ್ರಿಸ್ತ, ಮೊಹಮ್ಮದ್ ಪೈಗಂಬರ, ಬುದ್ಧ, ಬಸವ, ರಾಘವೇಂದ್ರ ಸ್ವಾಮಿಗಳು ಹೀಗೆಲ್ಲ ಏನು ಮಹಾಪುರುಷರು ಆಗಿ ಹೋದ್ರಲ್ಲ, ಅವ್ರ ಸಾಲಿನ್ಯಾಗ ಬರ್ತಾರ ಇವರೆಲ್ಲ ಅವ್ರ ಸಾಲಿನ್ಯಾಗ ಬರ್ತಾರ. ಏಕಮಿಂದ ಅಂದ್ರ ಒಂದೇ ಮನಸ್ಸು. ಇಟ್ ಮೀನ್ಸ್ ಒನ್ ಮೈಂಡ್. ಏಕನಾಗ ಒಂದೇ ಡ್ರ್ಯಾಗನ್ ಅಂತ ಅರ್ಥ. ಒಂದೇ ಡ್ರ್ಯಾಗನ್, ಅಲ್ಲಿ ಅದಕ್ಕೆ ಅವರು ಡ್ರ್ಯಾಗನ್ ಅಂತಾರ. ಇಟ್ ಮೀನ್ಸ್ ಒನ್ ಡ್ರ್ಯಾಗನ್. ಏಕಪಾಸರ ಅಂದ್ರ ಒಂದೇ ಪ್ರಪಂಚ. ಒನ್ ವರ್ಲ್ಡ್. ನಮ್ದು ಕಾನ್ಸೆಪ್ಟು ಫಿಲಾಸಫಿ ಏನದ ಅಂದ್ರೆ ಒನ್ ವರ್ಲ್ಡ್, ಒನ್ ಮಾರ್ಕೆಟ್.
ಒನ್ ವರ್ಲ್ಡ್ ಒನ್ ಮಾರ್ಕೆಟ್, ವಂಡರ್ಫುಲ್. ಇದೇ ನೋಡ್ರಿ ಅದ್ಭುತ. ಈ ಅದ್ಭುತವನ್ನ ಒಂದ್ ಚೂರು ನೀವು ಅರ್ಥ ಮಾಡ್ಕೊಂಡ್ರಿ ಅಂದ್ರ ತಿಂಗಳ 2 ಲಕ್ಷ 3 ಲಕ್ಷ ಆರಾಮ್ ತೆಗಿಬಹುದು. ಬಟ್ ಒಂದ್ ಸ್ವಲ್ಪ ಶ್ರಮ ಐತೆ, ನಾ ಇಲ್ಲ ಅಂತ ಹೇಳುದಿಲ್ಲ. ಮತ್ತ ಶ್ರಮ ಇರ್ಲಾರ್ದ ಯಾವ್ದಾರ ಬಂದ್ರೆ ಅದು ನಮ್ಮ ಹತ್ರ ಇರುದಿಲ್ರಿ ಬರೋಬ್ಬರಿ, ಬಾಳ ದಿವಸ ಇರಂಗಿಲ್ಲ. ಒಂದ್ ಸ್ವಲ್ಪ ಶ್ರಮ ಪಟ್ಟಾಗ ಬರ್ಬೇಕದು. ಒಂದ್ ಸ್ವಲ್ಪ ನಾವು ನಿಮಗೆಲ್ಲ ಟೆಕ್ನಿಕ್ಸ್ ಕಲಿಸ್ಕೊಡ್ತೀವಿ. ಹೇಗ ಮಾಡ್ಬೇಕು, ಹೇಗ ಜನರ ಜೊತೆ ನಾವು ಅಪ್ರೋಚ್ ಆಗ್ಬೇಕು, ಯಾವ ರೀತಿ ನಾವು ನಡ್ಕೋಬೇಕು, ಹೇಗ ಮಾಡಿದ್ರ ನಮ್ಮ ವ್ಯವಹಾರ ವೃದ್ಧಿ ಆಗ್ತದೆ, ಇದನ್ನೆಲ್ಲ ನಾವು ನಿಮಗೆ ಕಲಿಸ್ಕೊಡ್ತೀವಿ. ಮತ್ತ ನೀವು ನಮಗೇನ್ ಮಾಡ್ಬೇಕು, ಮೇಲಿನ ಮೇಲೆ ಬೆನ್ನ ಹತ್ತಿ ನಮ್ಮನ್ನ ಕೇಳಿ ತಿಳ್ಕೋಬೇಕು. ನಾವ್ ಹೇಳಿದಾಗ ಕೇಳ್ಬೇಕು ಅಂತಲ್ಲ, ನೀವು ಸ್ವಲ್ಪ ಕಟಿಪಿಟಿ ಬಿಡ್ಬೇಕು, ಒಂದ್ ಸ್ವಲ್ಪ ಕಟಿಪಿಟಿ ಬಿಡ್ಬೇಕು. ನಮ್ಮ ದೇಶದೊಳಗ ಈ MLM ಅಂದ್ರೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತಾರೆ ಇದಕ್ಕೆ. ನಮ್ಮ ದೇಶದಾಗ 450ಕ್ಕಿಂತಲೂ ಹೆಚ್ಚು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಬಿಸಿನೆಸ್ಗಳದಾವ್. ಗೊತ್ತೈತೆ ನಿಮಗೆ? ಯಾರ್ಯಾರ 450ಕ್ಕಿಂತಲೂ ಹೆಚ್ಚು? ನನಗೊಂದ್ 3-4 ಹೆಸರು ಗೊತ್ತದಾವ್. ಒಂದು ಆಮ್ವೇ, ಅಮೆರಿಕಾದ್ದು, ಚಲೋ ಐತಿ. ಇನ್ನೊಂದು ವೆಸ್ಟೀಸ್ ಅಂತ ಐತಿ, ಒಂದು ವೆಸ್ಟೀಸ್ ಚಲೋ ಐತಿ, ಅದು ಒಳ್ಳೆ ಒಳ್ಳೆ ಕಂಪ್ನಿ. ಇನ್ನೊಂದು ಮೋದಿ ಕೇರ್ ಅಂತ ಐತಿ, ಅದನ್ನು ಚಲೋ ಐತಿ. ಹಿಂಗಿಷ್ಟ. ಅದು ಬಿಟ್ರೆ ನೆಕ್ಸ್ಟ್ ನಮ್ದೆ ಡಿಎಕ್ಷನ್ ಮಾರ್ಕೆಟಿಂಗ್ ಕಂಪನಿ. ಈ ಡಿಎಕ್ಷನ್ ಕಂಪನಿ ಏನೈತಿ ನೋಡ್ರಿ, ಬಹಳ ಅದ್ಭುತವಾದಂತಹ ಕಂಪನಿ ಇದು. ಈ ಕಂಪನಿಯ ಪ್ರಾಡಕ್ಟ್ಗಳು ಇಷ್ಟೊಂದು ಯಾಕೆ ಹೈಜೆನಿಕ್ ಆಗ್ಯದಾವು, ಇಷ್ಟೊಂದು ಯಾಕೆ ಮಿರಾಕಲ್ ಪವಾಡ ಸದೃಶ ಅದಾವು, ಮನುಷ್ಯನ ದೇಹದ ಮೇಲೆ ಅಸಾಧ್ಯವಾದದ್ದನ್ನ ಸಾಧ್ಯ ಮಾಡ್ತಾವು ಅಂದ್ರ ನಮ್ಮ ಕಂಪನಿಯ ಸಿಸ್ಟಮ್ ಬಹಳ ಅದ್ಭುತ ಐತಿ. ಏನೇ ಇದ್ರೂ ಕಂಪನಿಯವರೇ ಬೆಳಿತಾರ ಅದನ್ನ. ಇಲ್ಲೇ ನೋಡ್ರಿ, ಹೈದರಾಬಾದ್ ಹತ್ರ ಸಿದ್ದಿಪೇಟೆ ಅಂತ ಐತಿ. ನಾನು ಹೋಗಿಲ್ಲ, ನಮ್ಮ ಶೈಲಾ ಶೆಟ್ಟಿ ಮೇಡಮ್ ಅವ್ರು ಹೋಗಿ ಬಂದಾರ. ಅಲ್ಲಿ ಸುಮಾರು ಒಂದು 200ರಿಂದ 250 ಎಕರೆ ಭೂಮಿಯನ್ನ ನಮ್ಮ ಡಿಎಕ್ಷನ್ ಕಂಪನಿಯವರು ತಗೊಂಡು ಕೆಲವು ಪ್ರಾಡಕ್ಟ್ ಗಳನ್ನ ಬೆಳೆದು ಅವನ್ನೇ ಅಲ್ಲಿ ತಯಾರು ಮಾಡ್ತಾರ. ಅಂದ್ರೆ ಬೆಳೆಯುವುದು ಇವರೇ, ಅದನ್ನ ಪ್ರಾಡಕ್ಟ್ ತಯಾರು ಮಾಡುವುದು ಇವರೇ, ಅದನ್ನ ಸಿಸ್ಟಮೆಟಿಕ್ ಆಗಿ ರೆಡಿ ಮಾಡುವುದು ಇವರೇ, ಪ್ಯಾಕಿಂಗ್ ಮಾಡುವುದು ಇವರೇ, ಪುನಃ ಅದನ್ನ ಮಾರ್ಕೆಟಿಗೆ ಬಿಡುವುದು. ಸಿಸ್ಟಮ್ ಹೆಂಗೈತಂದ್ರಿ ಇವ್ರದು. ನಾವೆಲ್ಲ ಏನ್ ಅದೀವಲ್ಲ ಈಗ, ನಾವೇನೀಗ ವಿತರಕರು ಅಂತ ಅದೀವಲ್ಲ, ನಮ್ಮಂಥ ವಿತರಕರ ಮುಖಾಂತರ ಇವನ್ನೆಲ್ಲ ಜನರಿಗೆ ತಲುಪಿಸ್ತಾರ. ಕೆಲವು ಪ್ರಾಡಕ್ಟ್ಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ಕೊಡ್ತೀನಿ ನಿಮಗೆ, ಯಾಕಂದ್ರೆ ಹಳಬರಿಗೆ ಗೊತ್ತಿರ್ತದ, ಹೊಸಬರಿಗೆ ಗೊತ್ತಿರಲ್ಲ. ಟೋಟಲ್ ನೀವು ಒಂಚೂರು ಕೇಳ್ರಿ, ಬಹಳ ಡಿಟೇಲ್ ಆಗಿ ಹೇಳಂಗಿಲ್ಲ. ಗ್ಯಾನೋಜಿ ಟೂತ್ ಪೇಸ್ಟ್ ಮೊಟ್ಟ ಮೊದಲಿಗೆ ಗ್ಯಾನೋಡರ್ಮಾ ಸಾರವನ್ನು ಹೊಂದಿರುವ ಫ್ಲೋರೈಡ್ ಮುಕ್ತ, ಫ್ಲೋರೈಡ್ ಇರಂಗಿಲ್ಲ ಇದ್ರಾಗ. ಬಹಳಷ್ಟು ಟೂತ್ ಪೇಸ್ಟ್ ನಾಗ ಫ್ಲೋರೈಡ್ ಇರ್ತದ, ಅದಕ್ಕ ಅದ್ರ ಮ್ಯಾಗ ಬರ್ದಿರ್ತಾರ, ಕೂಸುಗಳಿಂದ ಅಥವಾ ಮಕ್ಕಳಿಂದ ದೂರ ಇಡ್ರಿ ಅಂತ ಹೇಳಿರ್ತಾರ. ಹಲ್ಲು ಬಾಯಿ ಆರೈಕೆಯ ಜೊತೆಗೆ ಕನಿಷ್ಠ 15 ಸಮಸ್ಯೆಗಳಿಗೆ ಉಪಯುಕ್ತವಾಗಿದೆ. ಇದರಲ್ಲಿ ಸಕ್ಕರೆಯ ಬದಲಿಗೆ ಜೈಲಿಟಾಲ್ ಬಳಸಲಾಗಿದೆ. ಜೈಲಿಟಾಲ್ ಒಂದು ಗಿಡದ ತೊಗಟೆ. ಇದು ತುಂಬಾ ಅಪರೂಪದ ಆಯುರ್ವೇದಿಕ್ ಸಿಹಿ. ನೀವು ಗೂಗಲ್ನಾಗ ಟೈಪ್ ಮಾಡಿ ನೋಡ್ರಿ ಜೈಲಿಟಾಲ್ ಅಂತ, ಅದು ಎಷ್ಟು ಮಹತ್ವದ ಅನ್ನೋದು ಗೊತ್ತಾಗುತ್ತೆ. ಅದು ನಮ್ಮ ಡಿಎಕ್ಷನ್ ಗ್ಯಾನೋಜಿ ಟೂತ್ ಪೇಸ್ಟ್ ನಲ್ಲಿ ಮಾತ್ರ ಸೇರ್ಸ್ಯಾರ. ಬೇರೆ 1-2 ಇಂಟರ್ನ್ಯಾಷನಲ್ ಟೂತ್ ಪೇಸ್ಟ್ ನಾಗೂ ಅದನ್ನ ಬೆರೆಸ್ಯಾರ. ಬಟ್ ನಮ್ದು ಹುಡುಕಿ ಆಡ್ಕೊಂಡು ಬಂದು ತಗೊಂಡು ಹೋಗ್ತಾರ, ಯಾಕಂದ್ರೆ ಇದರ ಗ್ಯಾನೋಡರ್ಮಾ ಎಕ್ಸ್ಟ್ರಾಕ್ಟ್ ಐತಿ, ಬೇರೆ ಯಾವ ಟೂತ್ ಪೇಸ್ಟ್ ನಾಗೂ ಇಲ್ಲ. ಪವಾಡ ಸದೃಶವಾದಂತಹ ಟೂತ್ ಪೇಸ್ಟ್ ಇದು. ಇದ್ರ ಬೆಲೆ 355 ರೂಪಾಯಿ ಐತಿ. 355 ಅನಬ್ಯಾಡ್ರಿ, ನನ್ನ ಲೆಕ್ಕದ ಪ್ರಕಾರ ಅದ್ರ ಬೆಲೆ 1000 ಇರ್ಬೇಕಾಗಿತ್ತು. ಇನ್ನು ಎರಡನೇದ್ದು ಗ್ಯಾನೋಜಿ ಸೋಪ್. ಅಂದ್ರ ಗ್ಯಾನೋಜಿ ಸೋಪ್ ಚರ್ಮದ ಮೃದು ಶುದ್ಧೀಕರಣಕ್ಕಾಗಿ ಕೆಂಪು ಅಣಬೆ ಸಾರದಿಂದ
ತುಂಬಿದೆ. ಕೆಂಪು ಅಣಬೆ ಅಂದ್ರೆ ಇದೆ ಇಲ್ಲೈತಲ್ಲ, ರೆಡ್ ಮಶ್ರೂಮ್, ಇದ್ರದ್ದು ಎಕ್ಸ್ಟ್ರಾಕ್ಟ್ ಅದ್ರಾಗ ಹಾಕಿರ್ತಾರ. ಎದ್ರಾಗ ಟೂತ್ ಪೇಸ್ಟ್ನಾಗೂ ಹಾಕಿರ್ತಾರ, ನಮ್ಮ ಈ ಗ್ಯಾನೋಜಿ ಸೋಪ್ನಾಗೂ ಹಾಕಿರ್ತಾರ. ಚರ್ಮದ ಪಿ ಎಚ್ ಬ್ಯಾಲೆನ್ಸ್ ಮಾಡುವ ಬಾಡಿ ಬಾರ್ ಇದು ನೋಡ್ರಿ. ಚರ್ಮದ ಪಿ ಎಚ್ ಅನ್ನ ಇದು ಬ್ಯಾಲೆನ್ಸ್ ಮಾಡ್ತದ. ಚರ್ಮಕ್ಕೂ ಕೂಡ ಪಿ ಎಚ್ ಇರ್ತದ್ರಿ. ಇನ್ನ ಗ್ಯಾನೋಜಿ ಶಾಂಪೂ, ಬೇರೆ ಶಾಂಪೂ ಹಚ್ಕೊಂಡ್ರ ಅದ್ರಾಗೆಲ್ಲ ಕೆಮಿಕಲ್ ಇರ್ತಾವ. ತಲೆಗೆ ಕೂದ್ಲಕ್ಕ ಬಹಳ ಸೈಡ್ ಇಫೆಕ್ಟ್ ಆಗುತ್ತೆ. ನೆತ್ತಿಗೆ ಪತ್ತಿಗೆ ಕೆಲವು ದಿನ ಸಂಪೂರ್ಣ ಅಂದ್ರೆ ಕಂಟಿನ್ಯೂ ಆಗಿ ಹಚ್ಕೊಂಡ್ರ ಕೂದಲು ಬೇಗನೆ ಬೆಳಗಾಗ್ಬಿಡ್ತಾವ. ಆಮೇಲೆ ಬುರುಗು ಬಹಳ ಬರ್ತದ ಅದ್ರಾಗ. ಯಾಕಂದ್ರೆ ಆ ಬುರುಗು ಬರ್ಲಕ್ಕಂತ ಒಂದು ಕೆಮಿಕಲ್ ಹಾಕಿರ್ತಾರ. ಮತ್ ಏನ್ರಿ, ನಮ್ದು ಸ್ನಾನಕ್ಕೆ ಹೋಗೋಕ್ಕಿಂತ ಒಂದ್ ಅರ್ಧ ತಾಸು ಮೊದಲ ನೆತ್ತಿಗೆ ಚಲೋ ಹೊತ್ನಾಗ ಹಚ್ಕೊಂಡು, ಆಮೇಲೆ ಒಂದ್ ಅರ್ಧ ತಾಸು ಬಿಟ್ಟು ಸ್ನಾನಕ್ಕೆ ಹೋಗಿ ಒಂದ್ ಎರಡೆರಡು ಕಾಳು ನೀರ್ ಹಾಕೊಂಡು ಚಲೋ ಹೊತ್ನಾಗ ಬೆರಳುಗಳಿಂದ ನೆತ್ತಿಯನ್ನ ಉಜ್ಜಿ 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 ಒಂದ್ 10 ನಿಮಿಷ ಬಿಟ್ಟು ತಲೆ ತೊಳ್ಕೊಬೇಕು. ಆ ರೀತಿ ಮಾಡೋದ್ರಿಂದ ನಿಮ್ಮ ಕೂದಲುಗಳು ಸಮೃದ್ಧವಾಗಿ ಬೆಳಿತಾವು. ಕೂದಲದೊಳಗ ಪಟ್ಟು ಅದು ಇದು ಆಗುದಿಲ್ಲ. ಬಹಳ ಅನುಕೂಲ. ಪೂರಾ ನಿಮ್ಮ ನೆತ್ತಿ ಕೂದಲ ಅತ್ಯಂತ ಆರೋಗ್ಯವಾಗಿರ್ತದೆ. ಬಹಳ ಅದ್ಭುತ ಅದ. ಆಮೇಲೆ ಕೂದಲ ಬೇಗನೆ ಬೆಳಗಾಗುದಿಲ್ಲ. ನ್ಯಾಚುರಲಿಟಿ ಮೇಂಟೈನ್ ಮಾಡ್ತದೆ. ಇನ್ನ ಆಹಾರ ಮತ್ತು ಪಾನೀಯಗಳದಾವ ಇದ್ರಾಗ. ಡಿಎಕ್ಷನ್ ಕಂಪನಿ ಒಳಗ ಲಿಂಗ್ಜಿ ಕಾಫಿ ಅಂತ ಐತ್ರಿ. ಲಿಂಗ್ಜಿ ಕಾಫಿ 2 in 1 ಅಂತ ಐತೆ, 3 in 1 ಅಂತ ಐತಿ. 2 ತರ ಅದಾವ. ಗ್ಯಾನೋಡರ್ಮಾದಿಂದ ಮಿಶ್ರಣ ಮಾಡಲಾದ ಉತ್ಕೃಷ್ಟ ಇನ್ಸ್ಟಂಟ್ ಕಾಫಿ ನಮ್ದು. 2 in 1 ಮತ್ತು 3 in 1. 2 in 1 ಒಳಗ ಗ್ಯಾನೋಡರ್ಮಾ ಎಕ್ಸ್ಟ್ರಾಕ್ಟ್ ಐತೆ ಮತ್ತು ಸುಪೀರಿಯರ್ ಕಾಫಿ ಅದ, ಇನ್ಸ್ಟಂಟ್ ಕಾಫಿ ಅದ 2 in 1 ಒಳಗ. ಅದ್ರಾಗ ಸಿಹಿ ಏನು ಇಲ್ಲ. ಬಟ್ 3 in 1 ಇನ್ಸ್ಟಂಟ್ ಆಗಿ ಹಾಕೊಂಡು ಕೆಲವರಿಗೆ ಒಂಚೂರ ಹಾಲಿನ ಅಂಶ ಬೇಕನ್ಸುತ್ತ, ಒಂಚೂರ ಸಿಹಿ ಬೇಕನ್ಸುತ್ತ. ಅವು ಎರಡನ್ನು ಸೇರ್ಸ್ಯಾರ. ಸ್ವಲ್ಪ ಹಾಲಿನ ಪುಡಿ, ಅದ್ರ ಸುಪೀರಿಯರ್ ಕ್ವಾಲಿಟಿ ಹಾಲಿನ ಪುಡಿ, ಮೈಲ್ಡ್ ಇರ್ತದ. ಆಮೇಲೆ ಒಂದ್ ಸ್ವಲ್ಪ ಮೈಲ್ಡ್ ಇದ್ದಂತ ಸ್ವೀಟು. ಆಮೇಲೆ ಆಸ್ ಇಟ್ ಈಸ್ ಶುದ್ಧವಾದ ಅಪರೂಪವಾದಂತಹ ಕಾಫಿ ಪೌಡರ್, ಇನ್ಸ್ಟಂಟ್ ಕಾಫಿ ಪೌಡರು, ಜೊತೆಗೆ ನಮ್ಮ ಗ್ಯಾನೋಡರ್ಮಾ ಎಕ್ಸ್ಟ್ರಾಕ್ಟ್. ಆ ಕಾಫಿ ನೀವು 1 ತಿಂಗಳು ಕುಡಿದು ನೋಡ್ರಿ, ಅದನ್ನ ಬಿಡುದೇ ಇಲ್ಲ ನೀವು. ಆ ಕಾಫಿನ ಬಿಡುದಿಲ್ಲ. ಅದ್ರ ಬರೇ ಕಾಫಿ ಕುಡ್ಕೊಂತ ಹೋದ್ರ ನಿಮ್ BP ಬ್ಯಾಲೆನ್ಸ್ ಆಗತ್ತ. ಅಂದ್ರೆ ಲೋ ಇದ್ರ ಹಾಯ್ ಆಗತ್ತ, ಹಾಯ್ ಇದ್ರ ಲೋ ಆಗತ್ತ. ಬ್ಯಾಲೆನ್ಸ್ ಆಗ್ತದ ನಿಮ್ BP. ಆಮೇಲೆ ಉಸಿರಾಟದ ತೊಂದರೆ ಕಂಟ್ರೋಲ್ ಆಗತ್ತ, ಶುಗರು ಕಂಟ್ರೋಲ್ ಆಗತ್ತ. ಎಷ್ಟು ಉಪಯೋಗ ಐತ್ರಿ. ಬಾಳ ಹೇಳಿದ್ರೆ ಉಪಯೋಗ ಇಲ್ಲ. ಆಮೇಲೆ ಕೋಕೋಜಿ ಅಂತ ಐತಿ ನಮ್ಮಲ್ಲಿ. ಹೇಳ್ರಿ, ನಮ್ಮಲ್ಲಿ ಕೋಕೋಜಿ ಅಂತ ಐತಿ. ಆ ಕೋಕೋಜಿ ಎಷ್ಟು ಒಳ್ಳೇದಪ್ಪ ಅಂದ್ರ, ಅದ್ರಾಗ ಏನ್ರಪ್ಪ ಅಂದ್ರ GL ಇರ್ತದ. GL ಅಂದ್ರ ಗ್ಯಾನೋಸಿಲಿಯಂ ಪೌಡರ್ ಇರ್ತದ. ಆಮೇಲೆ ಅತ್ಯಂತ ಪರಿಶುದ್ಧವಾದ ಆಯ್ದ ಕೋಕೋ ಇರ್ತದ. ಅದ್ರಾಗ ಕೋಕೋ ಫ್ರೂಟಿಂದು ಎಸೆನ್ಸ್ ಇರ್ತದ. ಅದ್ರಾಗ ಪ್ಯೂರ್ ಒರಿಜಿನಲ್ ಕೋಕೋ ಫ್ರೂಟ್ ಇಂದ ಹಾಕಿರ್ತಾರ. ಬೇರೆ ಐಸ್ ಕ್ರೀಮ್ನಾಗ ಅಲ್ಲೇ ಇಲ್ಲೇ ಕೆಲವು ಕಡೆ ಕೋಕೋ ಬಳಸ್ತಾರ. ಆದ್ರ ಅದು ಡೂಪ್ಲಿಕೇಟ್ ಬಾಳ ಯೂಸ್ ಮಾಡೋದು, ಒರಿಜಿನಲ್ ಬಾಳ ಕಮ್ಮಿ ಯೂಸ್ ಮಾಡ್ತಾರ. ನಮ್ಮ ಕೋಕೋಜಿ ಮಕ್ಕಳು, ವೃದ್ಧರು ಹಾಗೂ ಒಟ್ಟ ಕುಟುಂಬದ ಬಳಕೆಗಾಗಿ ವಿನ್ಯಾಸಗೊಳಿಸಲಾದ ಕೋಕೋ ಹಾಗೂ ಗ್ಯಾನೋಸಿಲಿಯಂ ಆಧಾರಿತ ಚಾಕ್ಲೇಟ್ ಪಾನೀಯದ ಪುಡಿ ಇದು. ಮಕ್ಕಳು ಬಹಳ ಖುಷಿಲಿಂದ ಕುಡಿತಾರೆ ಇದನ್ನ. ಇದ್ರಾಗ ಸಕ್ಕರೆ ಆಗ್ಲಿ ಅದು ಆಗ್ಲಿ ಹಾಕಿರಂಗಿಲ್ಲ, ಹುಯಿ ಅಂತ. ವಿಪರೀತ ಸ್ವೀಟ್ ಇರಂಗಿಲ್ಲ ಇದು. ಈಗ ನಾವು ಟಿವಿ ಒಳಗೆಲ್ಲ ಕೆಲವು ಅಡ್ವರ್ಟೈಸ್ ನೋಡ್ತೀವಲ್ಲ, ಬಾರಿ ಆರೋಗ್ಯಕ್ಕೆ ಬಾಳ ಚಲೋ ಅಂತ ಅಡ್ವರ್ಟೈಸ್ ಮಾಡ್ತಾರೆ. ಬರೇ ಸಕ್ಕರೆನೇ ಬಾಳ ಇರ್ತದ ಅದ್ರಾಗ.
ಅದಕ್ಕ ನಮ್ಮ ಈ ಕೋಕೋಜಿ ಮಕ್ಕಳಿಗೆ ಕುಡಿಸಿದಂದ್ರೆ ಬರೇ ಒಂದ್ ದೊಡ್ಡದೊಂದು ಪೌಚ್ ಇರ್ತದ್ರಿ, ಅದ್ರಾಗ ಒಂದ್ 20 ಪಾಕೆಟ್ ಇರ್ತಾವ, 20 ಪೌಚ್ ಇರ್ತಾವ. ಮುಂಜಾನೆ ಅರ್ಧ ಸಂಜೆ ಅರ್ಧ ಮಕ್ಕಳಿಗೆ ಕುಡಿಸಿದಂದ್ರ 20 ದಿವ್ಸನಾಗ ರಿಸಲ್ಟ್ ಹೆಂಗ್ ಬರ್ತದ ನೋಡ್ರಿ ನೀವು. ಮತ್ತೆ ನೀವು ಕುಡಿಬಹುದು, ಬಹಳ ಒಳ್ಳೆ ರಿಸಲ್ಟ್ ಐತಿ. ಎಸ್ಪೆಷಲಿ ಮೈಂಡ್ಗೆ, ವಯಸ್ಸಾದವರಿಗೆ ನೆನಪಿನ ಶಕ್ತಿ ತೊಂದ್ರೆ ಅದು ಇದು ಇರ್ತದಲ್ಲ ಅವರಿಗೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ಬೇಕಲ್ಲ ಅವ್ರಿಗೆ ನೆನಪಿನ ಶಕ್ತಿ ಚಲೋ ಆಗ್ಬೇಕು ಅವರಿಗೆ, ಬಹಳ ಒಂದು ಒಳ್ಳೇದದ, ನ್ಯಾಚುರಲ್ ಆಗಿ ಹೆಲ್ಪ್ ಮಾಡ್ತದ. ಮತ್ತೆ ಇದ್ರಾಗ ಏನ್ ಕೆಮಿಕಲ್ ಇಲ್ಲ, ಡ್ರಗ್ ಇಲ್ಲ ಏನ್ರಿ. ಇನ್ನ ಸ್ಪಿರುಲಿನಾ ಅಂತ ಬರ್ತಾವ ನಮ್ಮಲ್ಲಿ ಮಾತ್ರೆಗಳು, ಬಹಳ ಮಂದಿಗೆ ಹಳಬರಿಗೆ ಗೊತ್ತದ, ಹೊಸಬರಿಗೆ ಹೇಳ್ತೀನಿ. ಸ್ಪಿರುಲಿನಾ ಮಾತ್ರೆಗಳು ನೈಸರ್ಗಿಕ ಪೋಷಕಾಂಶಗಳು ಮತ್ತು ಪ್ರೋಟೀನ್ ಬೆಂಬಲಿತ ದೈನಂದಿನ ಮೂಲವಾಗಿ ಬಳಸಲಾಗುವ ನಂಬರ್ 1 ಆಹಾರ ಪೂರಕ ಇದು. ನಾಸಾದವರು ಬೇರೆ ಬೇರೆ ಗ್ರಹಗಳಿಗೆ ಹೋಗ್ಬೇಕಾದ್ರೆ ಹೋಗುವಾಗ ಅವರು ಎಲ್ಲ ಇಷ್ಟು ಹೊತ್ಕೊಂಡು ಹೋಗಂಗಿಲ್ಲ ಸರಂಜಾಮಗಳನ್ನ. ಬರೀ ಬೆಳಗ್ಗೆ 10, ಮಧ್ಯಾಹ್ನ 10, ಸಂಜೆಗೆ 10 ಸ್ಪಿರುಲಿನಾ ನುಂಗಿ ನೀರ್ ಕುಡಿದು ಬಿಡ್ತಾರ ಅವ್ರು. ಸಾಕು, ಮುಗಿತು, ಊಟ ಮುಗಿತವ್ರದ್ದು. ಅಷ್ಟೆಲ್ಲ ಊಟ, ಉಳ್ಳಾಗಡ್ಡಿ, ಹಸಿಮೆಣಸಿಕಾಯಿ, ಬದ್ನಿಕಾಯಿ, ಚೌಳಿಕಾಯಿ, ಸ್ಟೋವ್, ಅದು ಇದು ಗ್ಯಾಸ್ ಎಲ್ಲ ತಗೊಂಡು ಹೋಗಕ್ ಆಗಲ್ಲ ಅವ್ರಿಗೆ. ನಾಸಾದವ್ರು ಒಯ್ತಾರೆ ಇದನ್ನ ಸ್ಪಿರುಲಿನಾ. ನಮ್ಮ ಡಿಎಕ್ಷನ್ ಬೇರೆ ಬೇರೆ ಕಂಪನಿ ಒಳಗೂ ಸ್ಪಿರುಲಿನಾ ಸಿಗ್ತಾವು, ಬಟ್ ನಮ್ಮ ಡಿಎಕ್ಷನ್ ಕಂಪನಿ ಸ್ಪಿರುಲಿನಾ ಯೂಸ್ ಮಾಡಿ ನೋಡ್ರಿ, ಅದನ್ನು ಯೂಸ್ ಮಾಡಿ ನೋಡ್ರಿ, ಇದನ್ನು ಯೂಸ್ ಮಾಡಿ ನೋಡ್ರಿ, ಬೇಕಾರೆ ಗೊತ್ತಾರ ಆಗ್ಲಿ ಒಂದ್ಸಲ. ಇನ್ನ ಮನೆಗೆ ಮತ್ತು ಅಡುಗೆ ಮನೆಗೆ ಕೆಲವೊಂದು ಬೇಕಾದಂತವು ಡಿಎಕ್ಷನ್ ಮ್ಯಾಕ್ಸ್ ಕ್ಲೀನರ್ ಅಂದ್ರೆ ಮಲ್ಟಿ ಕ್ಲೀನರ್ ಅಂತ ಬರ್ತತ್ರಿ, ಭಾರಿ ಅದ್ಭುತ ಐತಿ. ಮಲ್ಟಿ ಕ್ಲೀನರ್ ಜೆಲ್ ಬರ್ತದ, ಬೆಳ್ಳಗಿರ್ತದ. ನೀವು ಈ ಸ್ಪ್ರೇ ಅಂತ ಬರ್ತಾವ ನೋಡ್ರಿ, 50-60 ರೂಪಾಯಿ ಸಿಗ್ತಾವು, ಬೇಡ ಚಲೋ ಕ್ವಾಲಿಟಿಯ 100-120 ರೂಪಾಯಿದಾಗ ಸ್ಪ್ರೇ ಬರ್ತಾವ ನೋಡ್ರಿ. ಅದ್ರಾಗ ಒಂದು ಬೂಚು ಈ ಮಲ್ಟಿ ಕ್ಲೀನರ್ ಜೆಲ್ ಹಾಕ್ಬೇಕು. ಆಮೇಲೆ ತುಂಬಾ ನೀರ್ ಹಾಕಿ ಸ್ವಲ್ಪ ಶೇಕ್ ಮಾಡಿ ನೀವು ಸ್ಪ್ರೇ ಮಾಡ್ಬೇಕು. ಟಂಬ್ಲರ್ ಮೇಲೆ ಒರೆಸ್ಬೇಕು. ಟಿವಿ ಒರೆಸ್ರಿ, ಅಥವಾ ಈ ಎಲೆಕ್ಟ್ರಿಕ್ ಬಟನ್ ಒಂದು ಬೋರ್ಡ್ ಇರ್ತದಲ್ಲ, ಬೋರ್ಡ್ ಒರೆಸ್ರಿ, ಅಥವಾ ನೆಲ ಒರೆಸ್ರಿ, ಅಥವಾ ಬಾಂಡೆ ತೊಳಿರಿ, ಅಥವಾ ನಿಮ್ಮ ದೇವ್ರ ತೊಳಿರಿ. ಮನ್ಯಾಗೇನು ಹಿತ್ತಾಳಿವು ಬೆಳ್ಳಿವು ಇದ್ರೆ ದೇವ್ರ ತೊಳಿರಿ. ನೋಡ್ರಿ ಎಷ್ಟು ಲಕ 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 ಅಂತಾವು. ನಿಮ್ ಗಾಡಿ ತೊಳಿರಿ, 2 ವೀಲರು 4 ವೀಲರು, ಬರೀ ಲಕ ಲಕ ಅನ್ನೋದಲ್ಲ, ಲಕ ಲಕ ಅನ್ನೋ ರಗಡ್ ಸಿಗ್ತಾವು. ಆದ್ರೆ ಏನಾಗ್ತದಂದ್ರೆ ಹೊರಗಿನ ಬಳಸಿದೀವಿ ಅಂದ್ರೆ ಅದ್ರಾಗ ಸಿಕ್ಕಾಪಟ್ಟಿ ಕೆಮಿಕಲ್ ಇರ್ತದ. ನೀವು ಕೈಗೆ ಹತ್ತಿದ್ರೆ ಅದು ಕೈಗೆ ಚರ್ಮಕ್ಕೂ ತೊಂದ್ರೆ ಆಗ್ತದ. ಜೊತೆಗೆ ನಿಮ್ಮ ಗಾಡಿದು, ನಿಮ್ಮ ಬಟ್ಟಿದು, ನಿಮ್ಮ ಎಲ್ಲದ್ದು ಏನದಲ್ಲ ಅದನ್ನ ಯೂಸ್ ಮಾಡಿದ್ರಿ ಅಂದ್ರೆ ಅವು ಕಲರ್ ಪೇಡ್ ಆಗ್ತಾವ. ನಮ್ಮದು ಯೂಸ್ ಮಾಡಿದ್ರೆ ಕಲರ್ ಪೇಡ್ ಆಗಲ್ಲ, ನೆನಪಿಟ್ಕೊಡ್ರಿ. ಸೂಪರ್ ಐತೆ, ಯೂಸ್ ಮಾಡಿ ನೋಡ್ರಿ ಒಂದ್ಸಲ. ರೈಸ್ ಬ್ರ್ಯಾಂಡ್ ಆಯಿಲ್ ಸ್ಟ್ಯಾಂಡರ್ಡ್, ಭಾರಿ ಸ್ಟ್ಯಾಂಡರ್ಡ್ ಐತಿ. 620 ಇತ್ತು ಅದು ಮೊದಲ, ಈಗ ಒಂದ್ ತಿಂಗಳಾತು 725 ಮಾಡ್ಯಾರ ಅದನ್ನ ರೇಟ್. ಬೇಡಿಕೆ ಹೆಚ್ಚಾಗ್ಯದ. ಅದ್ರೊಳಗ 15,000 ಅಂದ್ರೆ 15,000 PPM ಒರಿಜಿನಲ್ ಅನ್ನುವಂತಹದ್ದು ಒಂದು ಕಂಟೆಂಟ್ ಐತೆ ಅದ್ರಾಗ. ಅದು ಹಾರ್ಟಿಗೆ ಬಹಳ ಉಪಯುಕ್ತ. ನಮ್ಮ ಈ ರೈಸ್ ಬ್ರ್ಯಾನ್ ಆಯಿಲ್ ಅನ್ನ ನೀವು ಡೈಲಿ ಬಳಸಿದ್ರಿ ಅಂದ್ರ ಹಾರ್ಟ್ ಪ್ರಾಬ್ಲಮ್ ಬರಂಗಿಲ್ಲ, BP ಕಂಟ್ರೋಲ್ ಆಗ್ತದೆ. ಜೊತೆಗೆ ಇದ್ರೊಳಗೆ ಯಾವುದೇ ಕ್ರೂಡ್ ಆಯಿಲ್ ಆಗಲಿ, ಪೆಟ್ರೋಲಿಯಂ ಆಗಲಿ, ಬೇರೆ ಯಾವ ಕಲ್ಮಶಗಳು ಇಲ್ಲ. ಪ್ಯೂರ್, ವೆರಿ ಪ್ಯೂರ್. ಒಂದು ಬಾಟ್ಲಿ ಒಯ್ದು ಯೂಸ್ ಮಾಡಿ ನೋಡ್ರಿ. ನಿಮಗೆ ಸರಿ ಅನಿಸ್ಲಿಲ್ಲ ಅಂದ್ರೆ ಖಾಲಿ ಬಾಟ್ಲಿ ತಂದು ಕೊಡ್ರಿ, ಪೂರಾ ದುಡ್ಡು ವಾಪಸ್ ಕೊಡ್ತೀನಿ ನಾನು. ಅಂದ್ರ ಹೃದಯ ಸ್ನೇಹಿ ಆಗಿರ್ತಕ್ಕಂಥ ಇದು ಒಂದು ತಿನ್ನುವ ಎಣ್ಣೆ, ಅಡುಗೆ ಎಣ್ಣೆ. ಹಿಂಗ ಒಟ್ಟ ಒಂದ್ ಸುಮಾರು 190 ಪ್ರಾಡಕ್ಟ್ಗಳದವ್ರ ನಮ್ಮ. ಅವುಗಳಲ್ಲಿ ಪ್ರತಿನಿತ್ಯ ಅತ್ಯವಶ್ಯಕವಾಗಿ ಬಳಸಲೇಬೇಕಾದ ಸುಮಾರು 60 ಪ್ರಾಡಕ್ಟ್ಗಳು ಅದಾವ. ಅಂದ್ರ ನಮ್ಮ ಮನೆಗೆ ಡೈಲಿ ಬಳಸುವಂಥವು. ಬೆಳಗ್ಗೆ ಎದ್ದು ಕೂಡ್ಲೆ ಟೂತ್ ಪೇಸ್ಟ್, ಟೂತ್ ಬ್ರಷ್ ಬಗ್ಗೆ ಬಾಳ ಹೇಳ್ಬೇಕು ನಾವು ಬಳಸು ಪ್ಲಾಸ್ಟಿಕ್ಕಿನ ಹಿಡಿಕಿ ಟೂತ್ ಬ್ರಷ್ ಐತಲ್ಲ, ಅದು ನಿಸರ್ಗಕ್ಕೆ ವೈರಿ ಅದು. ಆಮೇಲೆ ಅದ್ರ ಬ್ರಿಸ್ಟಲ್ ಅವೇನದವಲ್ಲ ಮುಂದ ಪ್ಲಾಸ್ಟಿಕ್ನು ಇರ್ತಾವ. ನಿಧಾನವಾಗಿ ಅಷ್ಟ ಮೈಕ್ರೋ ಪ್ಲಾಸ್ಟಿಕ್ ನಮ್ಮ ದೇಹದೊಳಗೆ ಹೋಗ್ತದೆ ಗೊತ್ತಿಲ್ಲಾರ್ದಂಗ ಲೈಟ್ ಆಗಿ. ಒಂದ್ 25-30 ವರ್ಷ ಆದ್ಮೇಲೆ ಕಿಡ್ನಿ ಪ್ರಾಬ್ಲಮು,
ಆ ಅಥವಾ ಕ್ಯಾನ್ಸರಿಗೋ ಪ್ರಾಬ್ಲಮ್ಗೋ ಕಾರಣ ಆಗ್ತಾವ. ಅದಕ್ಕ ನಮ್ ಬ್ರಷ್ ಬಳಸ್ರಿ. ನಮ್ ಬ್ರಷ್ ಆಕ್ಟಿವೇಟೆಡ್ ಚಾರ್ಕೋಲ್ ದಿಂದ ಮಾಡಿದ್ದದ. ಆಮೇಲೆ ಹಿಡಿಕೆ ಐತಲ್ರಿ, ಬಂಬೂ ಬಿದಿರಿನಿಂದ ಮಾಡಿದ ಹಿಡಿಕೆ ಐತಿ. ಅದನ್ನೆಲ್ಲಾರ ಒಗದ್ರ ಅದು ಭೂಮಿ ಒಳಗ್ ಕರಗ್ತದ. ನಿಸರ್ಗ ಸ್ನೇಹಿ ಆದಂತಹ ಟೂತ್ ಬ್ರಷ್ ಐತಿ ನಮ್ಮದು, ಅದನ್ನ ಯೂಸ್ ಮಾಡಿ. ಈ 60 ಪ್ರಾಡಕ್ಟ್ಗಳನ್ನು ನಾವು ಖರೀದಿಸುತ್ತಾ ಹೋದರೆ ನಮ್ಮ ಮನೆಯವರೆಲ್ಲ ಎಷ್ಟೊಂದು ಆರೋಗ್ಯದಿಂದ ಇರಬಹುದು. ಪೇಸ್ಟ್ ಬಂತು, ಬ್ರಷ್ ಬಂತು, ಸೋಪ್ ಬಂತು, ಶಾಂಪೂ ಬಂತು, ಆಮೇಲೆ ಚಹಾ ಬಂತು, ಕಾಫಿ ಬಂತು, ಒಳ್ಳೆಣ್ಣೆ ಬಂತು. ಬಹಳ ಅದಾವ ಪ್ರಾಡಕ್ಟ್ಗಳು, ಬಹಳ ಪ್ರಾಡಕ್ಟ್ ಅದಾವ. ನಮ್ಮ ಅರಿಶಿನ ಪುಡಿ ಲ್ಯಾಕ್ಡಾಂಗ್ ಅರಿಶಿನ ಪುಡಿ ನಮ್ಮದು ಲ್ಯಾಕ್ಡಾಂಗ್ದೊಳಗೆ ಬೆಳೆದದ್ದು, ಜಗತ್ತಿನೊಳಗ ಅತಿ ಅದ್ಭುತವಾದಂತಹದ್ದು. ಅದ್ರಾಗ ಕರಿಕ್ಯುಮೀನ್ ಅನ್ನುವಂತ ಒಂದು ಅಂಶ ಇರ್ತದ. ಲ್ಯಾಕ್ಡಾಂಗ್ದೊಳಗೆ ಬೆಳೆದಂತ ಅರಿಶಿನ ಪುಡಿ ಒಳಗೆ ಸುಮಾರು 10% ಕರಿಕ್ಯುಮೀನ್ ಇರ್ತದ. ಆ ಕರಿಕ್ಯುಮೀನು ಕ್ಯಾನ್ಸರ್ ಬರದೇ ಇರಂಗ್ ನೋಡ್ಕೋತದ. ಕ್ಯಾನ್ಸರ್ ಸೆಲ್ಲುಗಳನ್ನ ಬೆಳಿಲಿಕ್ಕೆ ಬಿಡಂಗಿಲ್ಲ ಅಂತ. ಪ್ರತಿನಿತ್ಯ ನೀವು ಬೆಳಗ್ಗೆ ಆಗ್ಲಿ ಅಥವಾ ಸಾಯಂಕಾಲ ಆಗ್ಲಿ ಖಾಲಿ ಹೊಟ್ಟಿ ಒಳಗೆ ಒಂದಷ್ಟು ಉಗುರು ಬೆಚ್ಚ ನೀರಾಗ ಒಂದ್ ಅರ್ಧ ಚಮಚಿ ನಮ್ಮ ಅರಿಶಿನ ಪುಡಿ ಹಾಕೊಂಡು ಕುಡಿತಾ ಹೋದ್ರಿ ಅಂದ್ರೆ ಬಹಳ ಒಳ್ಳೇದು ಆರೋಗ್ಯಕ್ಕೆ. ಮತ್ತ ಇಲ್ಲಿ ಮೂಡಲಿಗಿ ಅಲ್ಲೇ ಇಲ್ಲಿ ಹತ್ರ ಸುತ್ತಮುತ್ತಲ ಬೆಳಿತಾರ ಅರ್ಶನ. ಇಲ್ಲಿ ಅರ್ಶನದೊಳಗ ಕರಿಕ್ಯುಮಿನ್ ಇರ್ತತೆ, ಬಟ್ 3%, ಭಾಳ ಅಂದ್ರೆ 4% ಇರ್ತದ ಅಷ್ಟೇ. ಮನೆಯವರೆಲ್ಲ ಎಷ್ಟೊಂದು ಆರೋಗ್ಯದಿಂದ ಇರ್ಬೋದಲ್ಲ. ನಮ್ಮ ವ್ಯವಹಾರ ಎಲ್ಲಿಂದ ಎಲ್ಲಿಗೆ ಹೋಗಬಹುದು. ನಾವು ಬಹಳ ತಲೆ ಕೆಡಿಸುವುದು ಬೇಡ, ನಮ್ಮಿಂದನೇ ಎಲ್ಲ ಸ್ಟಾರ್ಟ್ ಮಾಡ್ಬೇಕು. ನಾವು ನಮ್ಮ ಪ್ರಾಡಕ್ಟ್ಗಳನ್ನ ಸೇವಿಸ್ಬೇಕು, ಬಳಸಬೇಕು, ನಮ್ಮ ಮನೆಯವರಿಗೂ ಬಳಸಬೇಕು. ನಾವು ನಮ್ಮ ಮನೆಯವರು ಆರೋಗ್ಯವಂತರಾಗ್ತೀವಿ. ಆಮೇಲೆ ಅಕ್ಕಪಕ್ಕ ಮನೆಯವ್ರಿಗೆ ಹೇಳ್ಬೇಕು. ಆಮೇಲೆ ಒಂದು ನಿಮಗ ಇದ್ರೊಳಗ ಒಂದು ಗೌಪ್ಯತೆ ಹೇಳ್ಕೊಡ್ತೀನಿ. ನಿಮ್ಮ ಆತ್ಮೀಯ ಸ್ನೇಹಿತರು ಮತ್ತು ನಿಮ್ಮ ಬಂಧು ಬಳಗ ದಯವಿಟ್ಟು ಅವರಿಗೆ ಮೊದಲು ಹೇಳಕ್ ಹೋಗ್ಬೇಡ್ರಿ. ಅವ್ರೇನಾದ್ರು ಚಲೋ ಇದ್ರ, ನಿಮ್ ವೆಲ್ ವಿಷರ್ ಆಗಿದ್ರ ಹೇಳ್ರಿ, ಇಲ್ಲಿಕಂದ್ರೆ ಹೇಳ್ಬೇಡ್ರಿ. ಅವ್ರು ನಿಮ್ಮನ್ನ ನೆಗೆಟಿವ್ ಮಾಡಿಬಿಡ್ತಾರ. ಅವರು ನಿಮ್ಮನ್ನ ನೆಗೆಟಿವ್ ಮಾಡಿಬಿಡ್ತಾರ. ತಲೆ ಕೈ ಹಚ್ಕೊಂಡು ಕುಂತ್ ಬಿಡ್ತೀರಿ ನೀವು. ಅಪ್ಪ ಮಸಳಿಯವ್ರ ಏನೇನಾರ ಹೇಳ್ತಾರ, ಇಲ್ಲಾರ ಇವ್ರು ತಗೊಳಕತ್ತೇ ಇರ್ಲಲ್ಲೋ. ಕೆಲವೊಂದು ಗುಟ್ಟು ಹೇಳ್ಕೊಡ್ತೀನಿ ನಾನು, ಕೇರ್ ನೀವು. ಈಗ ನೋಡ್ರಿ, ಎಕ್ಸಾಂಪಲ್ ಕೊಡ್ಲಿ ನಿಮಗ. ಸೂಜಿ ನಾವ ಚುಚ್ಕೊಂಡ್ರೆ ಅಥವಾ ಯಾರ ಚುಚ್ಚಿದ್ರೆ ಬ್ಯಾನ್ ಹಾಕತ್ ನಮಗ. ಡಾಕ್ಟರ್ ಚುಚ್ಚಿದ್ರೆ ಬ್ಯಾನ್ ಆಗುದಿಲ್ಲ. ಆಮೇಲೆ ಈಗ ಕಿವಿ ಚುಚ್ತಾರಲ್ಲ, ನಾವು ಚುಚ್ಚಿದ್ರೆ ಬ್ಯಾನ್ ಆಗತ್ತ. ಪತ್ತಾರ್ ಚುಚ್ಚಿದ್ರೆ ಬ್ಯಾನ್ ಆಗುದಿಲ್ಲ. ಅರ್ಕಶಾಲಿಗರು ಅಂತಾರಲ್ಲ, ಅವ್ರು ಚುಚ್ಚಿದ್ರೆ ಬ್ಯಾನ್ ಆಗಿಲ್ಲ. ಯಾಕೆ ಹೇಳ್ತೀನಿ ಅಂತಂದ್ರ, ಯಾರು ಚುಚ್ಚಬೇಕು ಅವ್ರ ಚುಚ್ಚಬೇಕು. ಆ ಚುಚ್ಚುದಕ್ಕೆ ಒಂದಿಷ್ಟು ಟೆಕ್ನಿಕ್ ಇರ್ತಾವ, ಅದನ್ನ ಕಲಿಬೇಕಿಲ್ಲ ಅಂದ್ರೆ. ನಮ್ಮ ಹತ್ರ ನೀವು ಕೇಳ್ರಿ, ಹೇಳ್ಕೊಡ್ತೀನಿ ನಾ ಟೆಕ್ನಿಕ್. ಯಾರ ಜೊತೆ ಹೆಂಗ್ ಮಾತಾಡ್ಬೇಕು, ಅವ್ರ ಜೊತೆ ನಾವ್ ಹೇಗ ಅಪ್ರೋಚ್ ಮಾಡ್ಬೇಕು, ಹೇಗ್ ಹೇಳಿದ್ರೆ ಅವ್ರು ಎಸ್ ಅಂತಾರ, ಇಲ್ಲ ಅಂದ್ರೆ ನೋ ಅಂತಾರ, ಎಲ್ಲಾನು ಹೇಳ್ಕೊಡ್ತೀನಿ ನಾನು. ಸಸ್ತಾ ಎಂದು ಕಸ ತಿನ್ನುವುದನ್ನು ನಿಲ್ಲಿಸೋಣ. ಇವತ್ತಿಂದ ನಾವೆಲ್ಲರೂ ಪ್ರತಿಜ್ಞೆ ಮಾಡ್ಬೇಕು. ಸಸ್ತಾ ಎಂದು ಕಸ ತಿನ್ನುವುದನ್ನು ನಿಲ್ಲಿಸೋಣ. ಈ ಉತ್ಪನ್ನ ಅಂದ್ರೆ ಪ್ರಾಡಕ್ಟ್ಗಳು ಏನದಾವಲ್ಲ, ಈ ಉತ್ಪನ್ನಗಳನ್ನು ಮೊದಲು ನಾವು ಸೇವಿಸಬೇಕು. ಕನಿಷ್ಠ 2 ರಿಂದ 3 ಪ್ರಾಡಕ್ಟ್ಗಳನ್ನು ನಾವು ಸೇವಿಸಬೇಕು. 1-2 ತಿಂಗಳುಗಳ ನಂತರ ನಮಗೆ ಸರಿ ಅನ್ನಿಸಿದ ಮೇಲೆ ಬೇರೆಯವರಿಗೆ ಶಿಫಾರಸು ಮಾಡುವುದನ್ನು ಕಲಿಯಬೇಕು. ಏನ್ರಪ್ಪ, ಯಾಕಿದನ್ನು ಹೇಳ್ತೀನಿ ಅಂದ್ರ, ಪ್ರಪಂಚದಲ್ಲಿಯೇ ಅತ್ಯುತ್ತಮವಾದಂತಹ ಪ್ಲಾನ್ ಉಳ್ಳಂತಹ ಅತ್ಯುತ್ತಮ ಪ್ರಾಡಕ್ಟ್ಗಳನ್ನು ಹೊಂದಿದಂತಹ ಕಂಪನಿ ಯಾವ್ದಾದ್ರು ಇದ್ರೆ ಅದು ಡಿಎಕ್ಷನ್ ಮಾರ್ಕೆಟಿಂಗ್ ಕಂಪನಿ. ನೀವು ಗೂಗಲ್ನಾಗ ಹೊಡೆದ್ ನೋಡ್ರಿ, ಡಿಎಕ್ಷನ್ USA, ಡಿಎಕ್ಷನ್ ಕೆನಡಾ, ಡಿಎಕ್ಷನ್ ಜಪಾನ್, ಡಿಎಕ್ಷನ್ ಚೈನಾ, ಡಿಎಕ್ಷನ್ ಮಲೇಷಿಯಾ, ಡಿಎಕ್ಷನ್ ಪಾಕಿಸ್ತಾನ್, ಡಿಎಕ್ಷನ್ ಬಾಂಗ್ಲಾದೇಶ್, ಡಿಎಕ್ಷನ್ ನೇಪಾಳ್, ಡಿಎಕ್ಷನ್ ಶ್ರೀಲಂಕಾ. ಹೊಡ್ರಿ, ಟೈಪ್ ಮಾಡ್ರಿ, ಬರ್ತಾವಿಲ್ ನೋಡ್ರಿ. झूठ मत बोलो खुदा का पास जाना है,
ಪ್ಯಾದಲ್ ಸೆ ಜಾನಾ ಹೈ, ಹಾತಿ ನಹಿ ಗೋಡಾ ನಹಿ ಅಂತ ಒಂದ್ ಹಿಂದಿ ಹಾಡೈತಿ. ನನಗೂ ಅರ್ಧಂಬರ್ಧ ಗೊತ್ತೈತೆ, ತಪ್ಪು ತಿಳ್ಕೊಬೇಡ್ರಿ. ಅಂದ್ರ ನಾವು ದೇವರ ಹತ್ರ ಹೋಗ್ಬೇಕಾಗ್ಯದ. ಅಲ್ಲಿ ಹೋಗ್ಬೇಕಾದ್ರೆ ನಾವು ನಡ್ಕೊಂತನ ಹೋಗ್ಬೇಕು. ಅಲ್ಲಿ ಹೋಗ್ಲಿಕ್ಕೆ ಆನೆ ಇಲ್ಲ, ಒಂಟಿ ಇಲ್ಲ, ಕುದುರೆ ಇಲ್ಲ ಅಂತ ಹೇಳ್ತಾನವ ಹಾಡ್ದಾಗ. ಅದಕ್ಕ ನಿಯತ್ತಿನಿಂದ ಪ್ರಾಮಾಣಿಕವಾಗಿ ಪರಿಶುದ್ಧರಾಗಿ ಪರರ ಸೇವೆಯೇ ನಮ್ಮ ಗುರಿಯನ್ನು ಭಾವನೆಯನ್ನು ಇಟ್ಟುಕೊಂಡು ಉದಾರ ಮನಸ್ಸಿನಿಂದ ಕೆಲಸವನ್ನು ಮಾಡೋದು. ನಾವು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಂತರಾಗೋಣ, ಬೇರೆಯವರನ್ನು ಕೂಡ ಆರೋಗ್ಯವಂತರನ್ನಾಗಿ ಮಾಡೋಣ. ಈ ವೆಲ್ನೆಸ್ ಇಂಡಸ್ಟ್ರಿಯನ್ನು ಭಾರತಕ್ಕೆ ತೆಗೆದುಕೊಂಡು ಬರೋಣ. ನಾವೇ ಅದನ್ನ ಪಾಲಿಸೋನು, ನಾವೇ ವೆಲ್ನೆಸ್ ಇಂಡಸ್ಟ್ರಿಯನ್ನು ಬೆಳೆಸೋನು, ನಾವೆಲ್ಲರೂ ವೆಲ್ನೆಸ್ ಇಂಡಸ್ಟ್ರಿ ಒಳಗೆ ಬರೋನು, ನಾವೆಲ್ಲರೂ ಸೇರಿ ಒಂದೇ ಮನೆಯವ್ರ ಗತೆ ಬಾಳೋನು ಬದುಕುನು. ಯಾಕ್ರಿ ಒಲ್ಲೆಂತೀರ? ನಮ್ ಜೊತೆ ಕೈ ಕೂಡಿಸ್ರಿ ದಯವಿಟ್ಟು. ಖಂಡಿತವಾಗ್ಲೂ ನಾನು ನಿಮ್ಮನ್ನ ಕೆಟ್ಟ ದಾರಿ ಕರ್ಕೊಂಡು ಹೋಗಲ್ಲ. ಕೊನೆಯವರೆಗೂ ನೀವು ನಮ್ಮನ್ನ ನೆನೆಸ್ಬೇಕು. ನಾವು ಆ ರೀತಿ ಕೆಲಸ ಮಾಡಿ ತೋರಿಸ್ತೀವಿ. ಖಾವೋ ಪಿವೋ ಬತಾವೋ. ನಮ್ಮ ಈ ಉದ್ಯಮದೊಳಗ ಮೂರ ಅದಾವ ನೋಡ್ರಿ. ಏನ್ ಮೂರು? ಖಾವೋ ಪಿವೋ ಬತಾವೋ. ತಿನ್ರಿ, ಕುಡೀರಿ, ಮಂದಿಗೆ ಹೇಳ್ರಿ. ಮಂದಿ ಏನ್ ತಿಳ್ಕೊತಾರ ಅನ್ನೋದ್ರ ಬಗ್ಗೆ ನೀವು ಒಟ್ಟ ತಿಳ್ಕೆಡ್ಸ್ಕೊಬೇಡ್ರೆ. ಹೇಳ್ತೇನೆ ನಿಮಗ. ಏ ಜನರ ಬಗ್ಗೆ ಒಟ್ಟ ತಿಳ್ಕೆಡ್ಸ್ಕೊಬೇಡ್ರಿ. ಅವ್ರು ಹಂಗ ನೀವು ಚಂದಿದ್ರ ಒಂದೊಂದ್ ಮನಿ ಮಾತಾಡ್ತಾರ ಅಸೂಯೆ ಆಗಿ, ಮತ್ತೆ ಚಂದ ಇರ್ಲಿಲ್ಲ ಅದಕ್ಕೊಂದ್ ಮನಿ ಮಾತಾಡ್ತಾರ ಹೀಯಾಸಿ. ನೀವ್ ಹೆಂಗಿದ್ರು ಮಾತಾಡ್ತಾರ ಅವ್ರ ಬಗ್ಗೆ ನೀವು ವಿಚಾರ ಮಾಡ್ಕೊತ ಕುಂತ್ರ ಇಲ್ಲೇ ಕುಂದ್ರದ ಹಿಂಗ. ನೀವು ಮ್ಯಾಲ ಹೋಗ್ರಿ, ನಿಮ್ಮನ್ನ ನೋಡಿ ಅವ್ರ ಮಣ್ಣರ ಇಲ್ಲೇ ಇದ್ ನೋಯವ ನಮ್ ಪಕ್ಕದಾಗ ಇದ್ದ, ಈಗ ಎಷ್ಟು ಮ್ಯಾಗ ಹೋಗ್ಯಾನ ಅವರ. ಅವು ಗಾಬರಕ್ಕವ್. ಅವಕ್ಕ ತಮ್ಮ ಕೈಲಿ ನೀಗುದಿಲ್ಲ, ಇನ್ನೊಬ್ರು ಯಾರ ಮಾಡ್ತೀರಂದ್ರೆ ಬಲೆ ಅಸೂಯೆ ಅವ್ರಿಗೆ. ಅಂತವ್ರ ಬಗ್ಗೆ ನೀವು ಒಟ್ಟ ತಲೆನೇ ಕೆಡ್ಸ್ಕೊಬೇಡ್ರಿ. ಖಾವೋ ಪಿವೋ ಬತಾವೋ. ತಿನ್ನಿರಿ, ಕುಡಿಯಿರಿ, ಹೇಳಿರಿ. ಬೇರೆಯವರಿಗೆ ಹೇಳುವ ಕಲೆಯನ್ನು ಕಲಿತುಕೊಳ್ಳಬೇಕು. ಆರಂಭದಲ್ಲಿ ಸಾಧ್ಯವಾದಷ್ಟು ನೀವು ಹೇಳದೇ ಇರುವುದು ಉತ್ತಮ. ಹೊಸದಾಗಿ ಯಾರು ನಮ್ಮಲ್ಲಿ ವಿತರಕರಾಗ್ತಾರ, ಹೊಸದಾಗಿ ಯಾರು ನಮ್ಮಲ್ಲಿ ಈ ಉದ್ಯಮಕ್ಕೆ ಕಾಲಿಡ್ತಾರ, ಅವರು ತಕ್ಷಣ ಬೇರೆಯವರಿಗೆ ಹೇಳುವುದನ್ನ ಮಾಡದೇ ಇದ್ರೆ ಒಳ್ಳೇದು. ಮೊದಲು ಅವ್ರು ಏನ್ ಮಾಡ್ಬೇಕು? ಪ್ರಾಡಕ್ಟ್ ಗಳನ್ನು ಸೇವನೆ ಮಾಡ್ಬೇಕು ಒಂದ್ 2-3 ತಿಂಗಳ. ಆಮೇಲೆ ಈ ಉದ್ಯಮಕ್ಕೆ ಬರಬೇಕು, ಒಂದು ಹೆಲ್ತ್ ಕಾರ್ಡ್ ಮಾಡಿಸ್ಕೋಬೇಕು. ಆಮೇಲೆ ತಮಗೆ ಯಾರು ಈ ಉದ್ಯಮಕ್ಕೆ ಕರೆದಿರ್ತಾರಲ್ಲ, ಇಂಟ್ರೊಡ್ಯೂಸ್ ಮಾಡಿರ್ತಾರಲ್ಲ, ಅವ್ರನ್ನ ಕೇಳಿ ಯಾರಿಗಾರ ಹೇಳ್ಬೇಕಾದ್ರೆ ಅವ್ರ ಕಡೆಯಿಂದ ಹೇಳ್ಸಿಸ್ರಿ. ಅವ್ರಿಗೆ ಫೋನ್ ಹಚ್ಕೊಡ್ರಿ, ಕಾನ್ಫರೆನ್ಸ್ ಕಾಲ್ ಮಾಡ್ರಿ. ಇವ್ರಿಗೆ ಹೇಳ್ರಿ, ಅಣ್ಣಾರ ಇವ್ರು ನಮ್ಮ ಸರ್ ಒಬ್ರು ಮಾತಾಡ್ತಾರ ನೋಡ್ರಿ. ಸರ ನಮ್ಮ ಅಣ್ಣಾರಿಗೆ ಈಗ ಒಂದ್ 2-3 ತಿಂಗಳಾತ್ರಿ, ಒಂದ್ ಸ್ವಲ್ಪ ಹೆಮೋಗ್ಲೋಬಿನ್ ಕಮ್ಮಿ ಆಗ್ಯದಂತ್ರಿ, ಚಕ್ರ ಬಂದಂಗ ಆಗತೈತಿ ಎದ್ದು ಕೂಡಲೇ ಬೆಳಗ್ಗೆ. ಆಮೇಲೆ ಡಾಕ್ಟರು ಇಲ್ಲ, ನೀವು ಅದಕ್ಕೆ ಇಂಜೆಕ್ಷನ್ ತಗೋಬೇಕಂತ ಹೇಳ್ಯಾರ್ರಿ, ಅದಕ್ಕೆ ಹ್ಯಾಂಗ್ ಮಾಡೋಣ ಸರ, ಮತ್ ನಿಮ್ದು ಏನಾರ ಪರಿಹಾರ ಐತನಂತ ಕೇಳ್ತಾರ ಅವ್ರು. ಅವಾಗ ನೀವೇನು ಹೇಳಕ್ ಹೋಗ್ಬೇಡ್ರಿ. ಯಾಕಂದ್ರ ಅವ್ರು ನಿಮಗ್ ಅಡ್ಡ ತಿಡ್ಡ ಪ್ರಶ್ನೆ ಮಾಡಿ ನಿಮ್ ಬಾಯಿ ಮುಚ್ಚಿಸಿ ನಿಮ್ಮನ್ನ ನೆಗೆಟಿವ್ ಮಾಡಿಬಿಡ್ತಾರ ಅವ್ರು. ನೀವ ಉದ್ಯೋಗ ಬಿಟ್ಟು ಓಡಿ ಹೋಗ್ಬಿಡ್ತೀರಿ. ಹ್ಯಾಂಗ್ ಮಾಡ್ತಾರ ನಿಮ್ಮನವ್ರು. ಅದಕ್ಕ ಇದ್ರೊಳಗೆ ಒಂಚೂರು ಜಾಣರಾಗ್ಬೇಕು. ಅದಕ್ಕ ಅವ್ರ ಕಡೆ ಹೇಳ್ಸಿಸ್ಬೇಕು. ಸರ್ ಅದಕ್ಕೆ ಒಂದ್ ಸ್ವಲ್ಪ ಇವ್ರಿಗೆ ಏನ್ ತಗೋಬೇಕು ಹೇಳ್ರಿ ಸರ್. ನಮ್ ಸರ್ ಬಾಳ ಎಕ್ಸ್ಪರ್ಟ್ ಅದಾರ್ರಿ ಇದ್ರಾಗ, ಅವ್ರಿಗೆಲ್ಲ ನಾಲೆಡ್ಜ್ ಅದ, ತಗೋರಿ ಅವ್ರು ಹೇಳ್ದಂಗ. ಅವ್ರ ಏನ್ ಮಾಡ್ತಾರ ನೋಡ್ರಪ್ಪ, ಸ್ಪಿರುಲಿನಾ ಅಂತ ಬರ್ತದ ನಮ್ಮದ್ರಾಗ, ಅದು ನಿಮ್ಮ ರಕ್ತ ಶುದ್ಧೀಕರಣ ಮಾಡ್ತದ, ರಕ್ತ ವೃದ್ಧಿ ಮಾಡ್ತದ, ಜೊತೆಗೆ ಹೆಮೋಗ್ಲೋಬಿನ್ ಅನ್ನು ಜಾಸ್ತಿ ಮಾಡ್ತದ, ನಿಮಗ ತ್ರಾಣ ಬರ್ತದ, ಶಕ್ತಿ ಬರ್ತದ. ಮೊದಲನೇ ವಾರ ಬೆಳಿಗ್ಗೆ 2, ಸಾಯಂಕಾಲ 2 ತಗೊಳ್ರಿ. 2ನೇ ವಾರ ಬೆಳಿಗ್ಗೆ 4, ಸಾಯಂಕಾಲ 4 ತಗೊಳ್ರಿ. 3ನೇ ವಾರ ಬೆಳಿಗ್ಗೆ 6, ಸಾಯಂಕಾಲ 6 ತಗೊಳ್ರಿ. ಸಾಧ್ಯ ಆದ್ರೆ 4ನೇ ವಾರದಿಂದ ಬೆಳಿಗ್ಗೆ 10, ಸಾಯಂಕಾಲ 10 ಸ್ಪಿರುಲಿನಾ ತಗೊಳ್ರಿ. 10 ಯಾಬ್ರಿ ಆಗ್ಬೇಡ್ರಿ. 10 ಶೇಂಗಾದ ಕಾಳು ತಿಂತಿರ್ಲಿಲ್ಲ, 10 ಶೇಂಗಾದ ಕಾಳು ತಿಂತಿರ್ಲಿಲ್ಲ. ಇವು ಆದ್ರ 10 ಅಂತೀರಿ. ಶೇಂಗಾದ ಕಾಳು 10 ಕೊಟ್ರ ನಿಮ್ ಮಿಸ್ಸಸ್ ಕೈಯಾಗ ಒಂದ್ 10 ಕಾಳು ಶೇಂಗಾ ಹಾಕಿರಿ, ಏನು ವಿಷ ಹಾಕಿಲ್ಲ ಅಂತೀರಿ. ನಮ್ದು ಆಹಾರ,
ಅದೇನು 300 mg ಇರ್ತದ. ಬೆಳಗ್ಗೆ 10 ಸಾಯಂಕಾಲ 10 ಸ್ಪುರ್ಲಿನ ತಗೋದು ಜಾಸ್ತಿ ನೀರು ಕುಡ್ಕೊಂತ ಹೋದ್ರು ಅಥವಾ ಒಂಚೂರು ಅವ್ರಿಗೆ ಹೀಟ್ ಆದಂಗ ಅನಿಸ್ಬೋದು ದೇಹಕ್ಕೆ, ಒಬ್ಬೊಬ್ರಿಗೆ ಅನಿಸ್ತದ ಹಂಗ ಅನಿಸಿದಾಗ ಅವ್ರು ಏನ್ ಮಾಡ್ಬೇಕು, ಲಿಂಬು ಜ್ಯೂಸ್ ಕುಡಿಬೇಕು, ಸ್ವಲ್ಪ ಬಾಳೆಹಣ್ಣು ತಿನ್ಬೇಕು ಅಥವಾ ಸಂತ್ರೆ ಹಣ್ಣು ತಿನ್ಬೇಕು, ಮೇಂಟೈನ್ ಮಾಡ್ಕೋಬೇಕು ಅದನ್ನ. ಬರೇ ಒಂದ್ 2-3 ತಿಂಗಳು ತಗೊಂಡ್ ನೋಡ್ರಿ, ನಿಮ್ದೇ ರಕ್ತ ವೃದ್ಧಿ ಆಗ್ತದ, ನಿಮ್ದು ರಕ್ತ ಶುದ್ಧ ಆಗ್ತದ, ಹೆಮೋಗ್ಲೋಬಿನ್ ಹೆಚ್ಚಾಗ್ತದ, ಆಕ್ಟಿವ್ ಆಗ್ತದೆ, ಎಲ್ಲ ಆಗ್ತದೆ. ಬೇರೆಯವರಿಗೆ ಹೇಳುವ ಕಲೆಯನ್ನು ಕಲಿತುಕೊಳ್ಳಬೇಕು. ಆರಂಭದಲ್ಲಿ ಸಾಧ್ಯವಾದಷ್ಟು ನೀವು ಹೇಳದೇ ಇರುವುದು ಉತ್ತಮ. ಇದು ನಮ್ಮ ಕಿವಿ ಮಾತು ನಿಮ್ಗ. ಕೆಲವ್ರು ಏನಂತಾರ, ಮುझे सब कुछ जानता है जी, मुझे सब कुछ मालूम है, इन्हें क्या बोलते हैं, मुझे मालूम है. ಹಿಂಗಾಗಿ ಉದ್ಯೋಗ ಹಾಳು ಮಾಡ್ಕೊಂಡ್ಬಿಡ್ತಾರೆ ಕೆಲವು. ನನಗೆಲ್ಲಾ ಗೊತ್ತೈತಿ. ಒಬ್ಬ ಮನುಷ್ಯಗೆಲ್ಲಾ ಗೊತ್ತಿರಕ್ ಸಾಧ್ಯ ಇಲ್ಲ. ಇದನ್ನ ನೆನಪಿಟ್ಕೊಂಡು, ಒಬ್ಬ ಮನುಷ್ಯನಿಗೆ ಎಲ್ಲ ಗೊತ್ತಿರಕ್ ಸಾಧ್ಯ ಇಲ್ಲ. ನಿಮ್ಮ ಸ್ಪಾನ್ಸರ್ ಅಥವಾ ನಿಮಗಿಂತ ಮೊದಲೇ ಈ ವ್ಯವಹಾರದಲ್ಲಿ ಬಂದವರಿಂದ ಕಾನ್ಫರೆನ್ಸ್ ಕಾಲ್ ಮಾಡಿ ಹೇಳಿಸುವುದು ಉತ್ತಮ. ಏನ್ರಿ, ಕಾನ್ಫರೆನ್ಸ್ ಕಾಲ್ ಮಾಡಿ ಇದನ್ನ ಹೇಳಿಸುವುದು ಬಹಳ ಚಲೋ. ನೀವ ಹೇಳಕ್ ಹೋದ್ರಿ ಅಂದ್ರ ನಿಮಗ ಅಡ್ಡತ್ತಿದ್ದ ಪ್ರಶ್ನೆ ಮಾಡಿ ನಿಮಗ್ ಬಾಯಿ ಮುಚ್ಚಿಸಿ ನಿಮಗ ನೆಗೆಟಿವ್ ಆಗಿಬಿಡ್ತಾರ, ಗಾಬರಿನೇ ಆಗ್ಬಿಡ್ತೀರಿ ನೀವು. ಮತ್ತ ಇನ್ನೊಂದ್ ನೆನಪಿಟ್ಕೋರಿ, ಕೆಲವ್ರಿಗೆ ತಲೆಯಾಗಿರ್ತೈತಿ ನಾವೇನ್ ಡಾಕ್ಟರ್ ಅಲ್ಲ ಏನಲ್ಲ, ಇದನ್ನ ಹೆಂಗ್ ಹೇಳೋದು ಅಂತ. ಈಗ ಸೇಬು ಹಣ್ಣು, ಬಾಳೆಹಣ್ಣು ಅಲ್ಲಿ ಮೂಲ್ಯಾಗ ಕುಂತಿರ್ತಾರಲ್ರಿ, ಅವ್ರ ಕಡೆ ಬಾಳ ಚಲೋ ಸಿಗ್ತಾವ್ರಿ ಅಂತ ನೀವ್ ಹೇಳಿದ್ರೆ ಹೋಗಿ ತಗೋತಾರಿಲ್ಲ ಅವ್ರು. ಏನ್ ಅದಕ್ಕೂ ಡಾಕ್ಟರ್ ಹೇಳ್ಬೇಕನ? ಅಲ್ಲಿ ಅದಲ್ಲಲ್ರಿ, ಆ ಮೂಲ್ಯಾಗ ಕುಂತಿರ್ತಾರಲ್ಲ ಅವನ ಕಡೆ ನಾನು ಚೀಟಿಯಾಗ ಬರ್ದು ಕೊಡ್ತೀನಿ, ಹೋಗಿ ಅವನ ಕಡೆ ಸೇಬು ಹಣ್ಣು ಬಾಳೆಹಣ್ಣು ಪರ್ಚೇಸ್ ಮಾಡಂತ ಹೇಳ್ತಾರ. ಅದಕ್ಕೇನಾರ ಡಾಕ್ಟರ್ ಬೇಕನ, ಚೀಟಿ ಬೇಕನ ಅದಕ್ಕೆ? ಏನಿಲ್ಲ, ತಿನ್ನು ಪದಾರ್ಥ ಚಲೋ ಅದ ಅಂದ್ರೆ ಚಲೋ ಅದ, ಇಲ್ಲ ಅಂದ್ರೆ ಇಲ್ಲ. ಅವ್ರ ಕಡೆ ಬೆಂಡಿ ಬಾಳ ಚಲೋ ಸಿಗ್ತ. ಅಷ್ಟು ಇರ್ತೈತೆ ಹೆಣ್ಮಗಳ ಕಡೆ ಬೆಂಡಿ. ಪ್ರತಿ ರವಿವಾರ ಬರ್ತಾರೆ ಹೆಣ್ಮಗಳು, ಇದ್ರ ಹತ್ರ ಕೂತಿರ್ತ, ಅವ್ರು ಚಲೋ ಇರ್ತೈತಿ. ಬೆಳಗ್ಗೆ ಲಗುನ ಹೋರಿ ನೀವು, 7 ಅನ್ನೋದ್ರ ಹೋರಿ ಬಂದಿರ್ತಾಳೆ ಹೆಣ್ಮಗಳು. ಮತ್ತ ಒಂದ್ ತಟಕ್ ಲೇಟ್ ಆದ್ರೆ ಯಾರ ತಗೊಂಡು ಹೋಗ್ಬಿಡ್ತಾರ. ಶಿಫಾರಸ್ ಮಾಡ್ತಾರ್ರಿ, ಅದು ಚಲೋ ಐತೆ ಶಿಫಾರಸ್ ಮಾಡ್ತಾರ. ನಮ್ಮ ಪ್ರಾಡಕ್ಟ್ಗಳು ಹಾಗೆ. ನಮ್ಮ ಡಿಎಕ್ಷನ್ ಕಂಪನಿಯ ಸಿಸ್ಟಮ್ ಬಹಳ ಚಲೋ ಅದ. ನಿಮಗ ಬರ್ತಕ್ಕಂಥ ಎಲ್ಲಾ ಬೋನಸ್ಸಿಗೂ ಮೊದಲೇ TDS ಕಟ್ ಮಾಡೇ ಬೋನಸ್ ಹಾಕ್ತಾರ. ನಿಮಗ ಕಾನೂನುಬದ್ಧವಾಗಿ ನೀವು ದುಡ್ಡು ಗಳಿಸ್ತೀರಿ. ಖಾವೋ ಪಿವೋ ಬತಾವು. ಇಲ್ಲವಾದ ಆದ್ರೆ ಮೊದಲು ನೀವು ಪ್ರಾಡಕ್ಟ್ ಸೇವಿಸ್ಬೇಕು. ಫಸ್ಟ್ಗೆ ನೀವು ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಇದ್ರಾಗ, ನೀವು ಡೆವಲಪ್ ಆಗ್ಬೇಕಂದ್ರ ಪ್ರಾಡಕ್ಟ್ ಸೇವನೆ ಮಾಡ್ಬೇಕು. ನೀವು ಪ್ರಾಡಕ್ಟ್ಗಳ ಬಗೆಗೆ, ಕಂಪನಿಯ ಬಗೆಗೆ ಸರಿಯಾಗಿ ಅಧ್ಯಯನ ಮಾಡ್ಬೇಕು, ಕೇಳ್ಬೇಕು, ತಿಳ್ಕೋಬೇಕು. ಇದಕ್ಕೆ ಸಂಬಂಧಪಟ್ಟಂತ ಪುಸ್ತಕ ಅದಾವು, CD ಅದಾವು, ವಿಡಿಯೋ ಅದಾವು. ಒಂಚೂರು ಅವನ್ನೆಲ್ಲ ನೋಡಿ ಮಾಡಿ ಸ್ವಲ್ಪ ತಿಳ್ಕೋಬೇಕು. ನೀವೇನಿದ್ರಾಗ ಭಾರಿ ಟ್ಯಾಲೆಂಟ್ ಇರ್ಬೇಕಂತ ಏನಿಲ್ಲ, ಮತ್ತ ಭಯಂಕರ ಎಜುಕೇಟೆಡ್ ಇರ್ಬೇಕಂತ ಏನಿಲ್ಲ. ಆಮೇಲೆ ಇದರ ಜೊತೆಗೆ ಜನರ ರಿಜೆಕ್ಷನ್ ಗಳನ್ನು ಹ್ಯಾಂಡಲ್ ಮಾಡುವುದನ್ನು ಕಲಿಯಬೇಕು. ಜನ ಒಬ್ಬೊಬ್ರು ಒಂಥರ ಕೇಳ್ತಾರೆ, ಭಾಷೆ ಇರ್ತಾರೆ ಜನ, ಅಡ್ಡತ್ತಿದ್ದ ಕ್ವಶನ್ ಮಾಡ್ತಾರೆ. ಅವರು ಅಲ್ಲಿ ಡಾಕ್ಟರ್ ಕಡೆ ಹೋದಾಗ ಮಾಡಂಗಿಲ್ಲ, ನಮ್ ಕಡೆ ಅಷ್ಟ ಅವ್ರು ಮಾಡೋದು. ಇಲ್ಲಿ ಅಷ್ಟ ಬಾಲ ಬಿಸ್ತಾರ ಅವ್ರು, ಅಲ್ಲಿ ಬಿಚ್ಚಂಗಿಲ್ಲ. ಅವ್ರು ಹೇಳ್ದಂಗ ಸ್ವಲ್ಪ ಬಾಯಿ ಮುಚ್ಕೊಂಡು ತಗೊಂಡ್ಬಂದ್ ತಗೋತಾರ. ಅವರು 3 ಗುಳಿಗೆ ಬರ್ದ್ರು ತಗೋತಾರ, 6 ತರದ ಗುಳಿಗೆ ಬರ್ದ್ರು ತಗೋತಾರ, ಏನು ಕೇಳಂಗಿಲ್ಲ. ಅದನ್ನ ನಾವ್ ಹೇಳಿದ್ರೆ, ಸರ ಇವು 2 ತಗೊಂಡ್ರೆ ನೇಗಿಲ್ಲನ್ರಿ, ಇದ್ರು ತಗೊಳ್ಬೇಕನ್ರಿ, ಹಿಂಗ್ ಕೇಳ್ತಾರ ನಮಗ. ಯಾಕಂದ್ರೆ ನಾವು ಮಾತಾಡ್ಲಿಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಕೊಟ್ಟಿರ್ತೀವಲ್ಲ. ಇರ್ಲಿ, ಏನ್ ತಪ್ಪಿಲ್ಲ, ಅವ್ರಿಗೆ ಗೊತ್ತಿರಂಗಿಲ್ಲ, ಕೇಳ್ತಾರ. ಬಟ್ ನೀವು ತಾಳ್ಮೆಯಿಂದ ಹೋಗ್ಬೇಕು, ಬ್ಯಾಸರ ಮಾಡ್ಕೋಬಾರ್ದು. ಅದ್ರ ಬಗ್ಗೆ ನಮ್ಮ ಕೇರಳದ ರಾಜು ಅವರು ಮೊನ್ನೆ ಹುಬ್ಬಳ್ಳಿ ಮೀಟಿಂಗ್ನಾಗ ಬಹಳ ಚಂದ ಹೇಳಿದ್ರು. ಅದನ್ನ ಹೇಳ್ತೀನಿ ಸ್ವಲ್ಪ. ನನಗೆ ಹೆಚ್ಚಿನ ಜನರು ಪರಿಚಿತರು ಇಲ್ಲ ಎಂದು ಆರಂಭದಲ್ಲಿ ಅನಿಸಿರಬಹುದು. ನಿಮಗ ಹೊಸದಾಗಿ ಇದಕ್ಕೆ ಬಂದವ್ರಿಗೆ ಅನಿಸ್ತದ, ನಮಗ್ ಯಾರು ಪರಿಚಯ ಇಲ್ರಿ, ಯಾರು ಹೇಳ್ಬೇಕ್ರಿ? ನಾ ಏನಂತೀನಿ, ಇದು ಕಾಳಗತ್ತ ಅಂತೀನಿ ನಾನು. ನಮಗೆ ಯಾರು ಪರಿಚಯ ಇಲ್ಲ, ನಾವ್ ಯಾರಿಗೆ ಹೇಳ್ಬೇಕು? ಕಾಳಗತ್ತಂತಿಲ್ಲ. ಹಾಗಾದರೆ ನಿಮ್ಮ ಮನೆಯಲ್ಲಿ ಮದುವೆಯಾದರೆ ಕನಿಷ್ಠ 200-300 ಜನರನ್ನು ಕರೆಯುತ್ತೀರಲ್ಲವಾ?
ನಿಮ್ ಮನ್ಯಾಗ ಮದುವೆ ಆದ್ರ ಒಂದ್ 200-300 ಮಂದಿ ಯಾರ ಕನಿಷ್ಠ ಕರಿತೀರಿ, ಒಬ್ಬೊಬ್ರಂತೂ 500-500 ಮಂದಿ ಕರೀತಾರ, 1000 ಮಂದಿ ಕರೀತಾರ. ಅವ್ರು ಯಾರು? ಅವ್ರು ಪರಿಚಯ ಇದವ್ರು, ಸುಮ್ಮನೆ ಪರಿಚಯ ಇರ್ಲಾರ್ದವ್ರು ಮದ್ವಿ ಕರಿತಿರ್ಲ. ಅದಕ್ಕ ನಾ ಹೇಳಿದೆ ಮೊದಲು ಕಳ್ಳಗತ್ತಂತ. ಅಂದ್ರೆ ಒಂದೊಂದಕ್ಕೊಂದೊಂದು ಬೇರೆ ಬೇರೆ ಮಾತಾಡೋದು ನಾವು. ಸ್ವಭಾವ ನಮ್ದು ಅದು. ನಾವು ಮುಂದಕ್ಕೆ ಹೋಗಕ್ ತಯಾರಿಲ್ಲ, ಪ್ರಯತ್ನ ಮಾಡಕ್ ತಯಾರಿಲ್ಲ. ನಾವು ಕುಂತಲ್ಲೇ ಬರ್ಲಿ ಅಂತೀವಿ ನಾವು. ಕುಂತಲ್ಲೇ ಬಂದ್ರೆ ಬರ್ತತೆ, ಕೆಲವೊಬ್ಬರಿಗೆ ಬರ್ತತೆ, ಬಟ್ ಅದು ಹಾಳಾಗಿ ಹಚ್ಚಿ ಬಿತ್ತು ಬಿಡ್ತಾರ. ಅದು ಅವ್ರನ್ನ ಡೆವಲಪ್ ಮಾಡಿ ಕೊಡಂಗಿಲ್ಲ. ಇಷ್ಟೆಲ್ಲ ಆದ ಮೇಲೂ ಅನುಮಾನಗಳಿಗೇನು ಕೊರತೆ ಇರುವುದಿಲ್ಲ. ನಾನು ಇಷ್ಟೆಲ್ಲ 5 ದಿವಸ ನಿಮಗೆ ಹೇಳಿನಂದ್ರು ಏನು ಅಲ್ಲಿದು. ನಾ ಹೇಳಿದ್ದು ಬರೇ 1% ಇದು. ಇನ್ನ 99% ತಿಳ್ಕೊಬೇಕಾಗ್ಯದ ನೀವು. ಕಾರಣ ಯಾವುದಕ್ಕೂ ಸಂಕೋಚ ಪಡದೆಯೇ ಯಾವಾಗ ಬೇಕಾದರೂ ನಮ್ಮನ್ನು ಕೇಳಿ ತಿಳಿದುಕೊಳ್ಳಬಹುದಾಗಿದೆ. ತಾವು ನಮ್ಮನ್ನು ಕೇಳಿ ತಿಳ್ಕೋಬಹುದಾಗಿದೆ. ಹೇಳ್ರಿ, ಯಾವಾಗ ಬೇಕಾದ್ರೂ ಕೇಳ್ರಿ, ನಾವು ಹೇಳಿಕ್ ತಯಾರಿದ್ವಿ. ನಮ್ ಕೆಲ್ಸ ಏನ್ರಿ? ನನಗ್ ನೋಡ್ರಿ, ಇಬ್ರು ಹೆಣ್ಣು ಮಕ್ಕಳು, ಇಬ್ಬರದು ಮದುವೆ ಆಗ್ಯದ, ಇಬ್ಬರಿಗೂ ಮಕ್ಕಳಾಗ್ಯಾವು. ಹಳೆಯಾಗಳು, ಬಂಗಾರದಂತ ಹಳೆಯಾಗಳು ಅದಾರ, ಅವ್ರ ಪೂರ್ತಿಕ ಆರಾಮ ಅದಾರ, ಎಲ್ಲ ಮುಗಿದ್ಬಿಟ್ಟವ್ ನಮಗ್ ಕೆಲ್ಸ. ಏನ ಶಿವ ಕರೆದಾಗ ಹೋಗುದು ಅಷ್ಟೇ ಬಾಕಿ ಉಳ್ದೈತೆ. ಎಷ್ಟು ದಿವ್ಸ ಇರ್ತೀವಿ ಅವೆಲ್ಲ ನಮಗ್ ಬೋನಸ್. ಆ ಬೋನಸ್ ಸರಿಯಾಗಿ ಬಳಸ್ಕೋಬೇಕು ಅನ್ನೋದು ನನ್ನ ಆಸೆ. ಇಷ್ಟ್ರ ಮ್ಯಾಗ ವಿಚಾರ ಮಾಡಿ. ಮತ್ತೆ ಡೌಟ್ಸ್ ಇರ್ತಾವು, ಇಷ್ಟೆಲ್ಲ ಆದ್ಮೇಲೂ ಇನ್ನೂ ನಿಮಗೆ ಡೌಟ್ ಇರ್ಬೋದು. ಬಟ್ ಕೇಳ್ರಿ ನಮ್ಮನ್ನ, ನಾವಿರುದ ಡೌಟ್ ಕ್ಲಿಯರ್ ಮಾಡಕ. ಏನ್ರಿ, ಯಾವಾಗ ಬೇಕಾದ್ರೂ ಕೇಳಿ ತಿಳ್ಕೊಬಹುದು ನಮ್ಮನ್ನ. ನಿಮಗೆ ನಿಮ್ಮ ಸಾಮರ್ಥ್ಯದ ಅರಿವು ಇಲ್ಲ. ಕೊಟ್ಟ ಕೊನೆಗೆ ಹೇಳಿಕ್ ಇಷ್ಟಪಡ್ತೀನಿ ನಾನು. ನಿಮಗೆ ನಿಮ್ಮ ಸಾಮರ್ಥ್ಯದ ಅರಿವು ಇಲ್ಲ. ನೀವು ಮನಸ್ಸು ಮಾಡಿದರೆ 1-2 ವರ್ಷಗಳಲ್ಲಿ ಲಕ್ಷಾಧೀಶರಾಗಬಹುದಾಗಿದೆ. ಕೇವಲ 1-2 ವರ್ಷದಾಗ. 38 ವರ್ಷ ಸರ್ವಿಸ್ ಮಾಡಿದ್ದೆ ನಾನು. ಮಾಡಿದ್ದ ಗಳಿಕೆ ಏನಪ್ಪಾ ಅಂದ್ರೆ ಬರೇ ಬ್ಯಾಂಕಿಗೆ ಬಡ್ಡಿ ಕಟ್ಟಿನ್ ನೋಡು. ಗಳಿಕಿ ಕೇಳಬೇಡ. ದುಡ್ದ್ರಾಗ ಪ್ರತಿಶತ 15-20 ಬರೇ ನಾನು ಇಡೀ ಲೈಫ್ ಲಾಂಗು ಬಡ್ಡಿ ಕಟ್ಟಿನಿ. ಬಡ್ಡಿ ಬ್ಯಾಂಕಿಗೆ ಸಾಲ ತಗೊಳ್ಳೋದು, ಬಡ್ಡಿ ಕಟ್ಟು. ಇಲ್ಲಿ ಇದ್ರಾಗ ನೀವು ಮನಸ್ಸು ಕೊಟ್ಟು ನಾವ್ ಹೇಳಿದಂಗ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ 2-3 ವರ್ಷದಾಗ ಲಕ್ಷಾಧೀಶರಾಗಬಹುದು. ತಿಂಗಳ 1 ಲಕ್ಷ, 2 ಲಕ್ಷ, 3 ಲಕ್ಷ ಎಣಿಸಬಹುದು. ಕೊನೆಯದಾಗಿ ಒಂದು ಕಥೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ನಿಜವಾಗಲೂ ಪರಿಶುದ್ಧರಾಗಿದ್ರಿ ಅಂದ್ರೆ, ಪ್ರಾಮಾಣಿಕರಾಗಿದ್ರಿ ಅಂದ್ರೆ, ನಿಯತ್ನವರಾಗಿದ್ರಿ ಅಂದ್ರೆ, ನಾ ಮೊದಲೇ ದಿವಸ ಅದನ್ನ ಹೇಳಿನಲ್ಲ, ಬರೇ 2ನೇ ದಿವಸ ಅದನ್ನ ಹೇಳಿ. ಹೆಚ್ಚು ಕಡಿಮೆ ನಾವು ನಿಯತ್ನವರಾದ್ವಿ ಅಂದ್ರೆ, ನಮ್ಮ ಆಚಾರ ವಿಚಾರಗಳು ಸರಿಯಾಗಿದ್ದು ಅಂದ್ರೆ, ಅದನ್ನ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಉಪಪ್ರಜ್ಞಾ ಮನಸ್ಸು ಎಲ್ಲವನ್ನ ಕ್ರೋಢೀಕರಿಸಿ ನಮಗ ಅನುಕೂಲ ಮಾಡೋದ್ರ ಕಡೆಗೆ ಹೆಲ್ಪ್ ಮಾಡ್ತದ, ಸಹಾಯ ಮಾಡ್ತದ. ನಮಗದು ಬಲೆ ಮಜಾ ಮಾಡ್ತದ. ಅದಕ್ಕೊಂದ್ ಸಣ್ಣ ಕಥೆ ಹೇಳ್ತೀನಿ, ದಯವಿಟ್ಟು ಲಕ್ಷಿಟ್ಟು ಕೇಳ್ರಿ, ಗಮನವಿಟ್ಟು ಕೇಳ್ರಿ. ಕೆಲವರಿಗೆ ಇದ್ರಾಗ ಗೊತ್ತಿದ್ರು ಇರ್ಬೇಕು ನಾ ಹೇಳಿದ ಕತಿ. ಯಾಕಂದ್ರೆ ನಮ್ಗೆ ಬಹಳಷ್ಟು ರಿಪೀಟ್ ಆಗ್ತಿರ್ತಾವ. ಗಂಡ ಹೆಂಡತಿ ಇದ್ರಿಬ್ರು ಮುಸಲ್ಮಾನ ದಂಪತಿಗಳು. ಅವರು ಸರಿ ಸುಮಾರು ಗಂಡನಿಗೆ ಒಂದ್ 70 ವಯಸ್ಸಿರ್ಬೇಕು, ಹೆಂಡತಿಗೊಂದ 60-62 ವಯಸ್ಸಿರ್ಬೋದು. ಹೆಂಡತಿ ಗಂಡಗಂತಿದ್ಲು, ಏನ್ ಬಿಡದವಳವನ ಜೀವನದಾಗ ಏನು ಗಳಿಸ್ಲಿಲ್ಲ ನೀನು, ಇದೊಂದು ಮನಿ, ಮತ್ತದು ಪೂರ ಮನಿ ನಮ್ಮ ಪಾಲಿಗಿಲ್ಲ, ಅರ್ಧ ನಿಮ್ಮ ಅಣ್ಣನ ಮಕ್ಕಳಿಗೆ ಹೋಗೈತೆ, ನಿಮ್ಮ ಅಣ್ಣಂತೂ ತೀರ್ಕೊಂಡ. ಕೆಟ್ಟ ದುಷ್ಟ, ಮಕ್ಕಳಿಗೂ ದುಷ್ಟತನ ಕಲಿಸಿ ಹೋಗ್ಬಿಟ್ಟಾನ. ಯಾವಾಗ ನಮ್ಮನ್ನು ಬಡದ ಬಾಯಾಗ ಹಾಕೊಂತಾರೋ ಗೊತ್ತಿಲ್ಲ ಇವ್ರು ಅಣ್ಣನ ಮಕ್ಕಳು. ಒಂದ್ ದೊಡ್ಡ ಮನಿ ಇತ್ತು, ನಡಬರ್ಕ್ ಒಂದು ಬಾಗಲ ಕೊಂಡಿ ಹಾಕೊಂಡು ಕಿಲಿ ಹಾಕೊಂಡು ಅವರು ಅಣ್ಣನ ಮಕ್ಕಳು ಆ ಕಡೆ ಇರ್ತಿದ್ರು, ಇವ್ರು ಈ ಕಡೆ ಇರ್ತಿದ್ರು. ಇಬ್ರು ಗಂಡ ಹೆಂಡತಿ. ಇವ್ರಿಗೆ ಮಕ್ಕಳು ಇದ್ದಿಲ್ಲ. ಚಾಚಾ ಚಾಚಿ. ಬಹಳ ಸಂಭಾಯ್ತ, ಒಳ್ಳೆ ಮನುಷ್ಯ, ಬಹಳ ಸತ್ಯದಿಂದ ಧರ್ಮದಿಂದ ನ್ಯಾಯದಿಂದ ನಡೀತಾ ಇದ್ದ.
ಅದಕ್ಕ ಹೆಂಡತಿಗೆ ಗಂಡ ಹೇಳ್ತಿದ್ದ ಅವಾಗ, ಏ ಹುಚ್ಚಿ, ಏನಿನ ದೇವ್ರ ಮನಸ್ಸು ಮಾಡಿದ್ರೆ ಮತ್ತ ನಿನ್ನ ಹತ್ರ ಅಷ್ಟೊಂದು ಯೋಗ್ಯತಾ ಅಂದ್ರ ಆ ಯೋಗ್ಯತೆಗೆ ನೀನು ಅರ್ಹಳಾದೆ ಅಂದ್ರ ಮರುದಿವ್ಸನ ಬೆಳಕಂಡ್ಯಾಗ ಸುರುತ್ತಾನ್ಲೇ ದೇವ್ರು. ಹುಚ್ಚಿ, ಹಳೆ ಹುಚ್ಚಿ, ದೇವ್ರು ತಂದು ಬೆಳಕಂಡ್ಯಾಗ ಸುರಿತಾನ. ನಿಮ್ ಪಾಲಿಂದು ನೀವು ದುಡ್ದುದ್ ಇಲ್ಲಿ ಐತ್ ನೋಡ್ ತಗೋರಿ ಅಂತ ಹೇಳಿ ಅಂತಿದ್ದವ ಅವಾಗ. ಆಕಿ ಏನ್ ಅಂತಿದ್ಲು, ಬರೇ ಇದನ್ನ ಹೇಳ್ರಿ ನೀವು, ತಲಿ ಕೆಟ್ಟತನ್ ದೇವ್ರಿಗೆ ಬೆಳಕಂಡ್ಯಾಗ ಬಂದ್ ಸುರಿತಾನಂತ ಅಂತ ಆಕಿ ಹೊಳ್ಳಿ ಬೈತಿದ್ಲ ಅವ್ನು ಗಂಡಗ. ಒಂದ್ ದಿವ್ಸ ಏನಾಗ್ಬಿಡ್ತು, ಬೆಳಿಗ್ಗೆ ಅವಾಗ ನಸಿನಾಗ ಇನ್ನ ಚುಮು ಕತ್ಲಿರಕಲೆ ಬಯಲ್ಗಡೆ ಹೊಕ್ಕಿದ್ದವ. ಈಗಿನಂಗ ಲ್ಯಾಟ್ರಿನ್ ಇರ್ಲಿಲ್ಲ ಅವಾಗ, ಮನ್ಯಾಗ ಲ್ಯಾಟ್ರಿನ್ ಇರ್ಲಿಲ್ಲ. ಒಂದ್ ದೊಡ್ಡ ಪ್ಲಾಸ್ಟಿಕ್ ತಂಬಿಗೆ ತಗೊಂಡು ಹೊರಗೆ ಹೊಕ್ಕಿದ್ದ ಬಯಲ್ ಕಡೆಗೆ. ಅಲ್ಲೆಲ್ಲಾರ ಹೊಲ್ದಾಗ ಕುಂತು ಬರ್ತಿದ್ದ. ಇನ್ನ 5 ಗಂಟೆಕ 5:15 ಹೋಗವ, ಚುಮು ಇನ್ನ ಕತ್ಲಿರಕಲೆ. ದಿನ ಹೋಗುವಂಗ ಅವತ್ ಹೋದ, ಎಲ್ಲೇ ಒಂದ್ ಕಡೆ ಹೊಲ್ದಾಗ ಹಿಂಗ್ ಕುಂದ್ರಾಕ್ ಹೋದ. ಅವನ ಮುಕುಳಿಗೆ ಕೋಲಿ ಅಂತಿರ್ತಾವ್ರಿ, ಅಂದ್ರ ಅವು ಜ್ವಾಳದ ಇವನ್ನ ಹಿಂಗ ಯಾಸಿ ಮ್ಯಾಗ 45 ಡಿಗ್ರಿ ಒಳಗ್ ಕಟ್ ಮಾಡಿರ್ತಾರ ಅವನ್ನ. ಅವು ಅಲ್ಲಿ ಕೋಲಿ ಅಲ್ಲೇ ನೆಲದಾಗ ಇರ್ತಾವು, ಬಾಳ ಚೂಪ್ ಇರ್ತಾವ್ರು. ಅವಾಗ ಗಡಿಬಿಡಿಯಾಗ ಕತ್ಲದಾಗ ಕಾಣಿಸ್ಲಿಲ್ಲ. ಹಿಂಗ್ ಕುಂದ್ರಾಕ್ ಹೋದ, ಮುಗುಳಿಗೆ ಚುಚ್ಚಿಬಿಡ್ತು. ಇಸ್ಕಿ ಮಾಕ ಅಂದವನ ಭಯಂಕರ ಸಿಟ್ಟು ಬಂತವಾಗ. ಅದನ್ನ ಕಸಿ ಮಾಡಿ, ಭಯಂಕರ ಬಿಗಿ ಇತ್ತದು, ಬೇರು ಬಾಳ ಬಿಗಿ ಇರ್ತಾವ ಜ್ವಾಳದ್ದು. ಕಸಿ ಮಾಡಿ ಅದ್ ಹಿಡಿದು 2 ಕೈಲಿ ಒತ್ತು ಜಗ್ಗಿ ಬಿಟ್ಟ. ಅಷ್ಟೊತ್ತಿಗಾಗಲೇ ಲೈಟಾಗಿ ಚುಮು ಹೊತ್ತು ಹೊಂಡಕತ್ತಿತ್ತು. ಹಿಂಗ ಕಿತ್ತಿದ ನೋಡ್ತಾನ, ಒಂದು ಎಷ್ಟು ಸಾಣದು ಹಿತ್ತಾಳಿದು ಬಿಂದಿಗೆ ಕಾಣಕತ್ತವ. ಅದ್ರೊಳಗ ಚಕ 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 ಬಂಗಾರದ ನಾಣ್ಯಗಳು ಹೊಳ್ಯಾಕತ್ತವ. ಬಂಗಾರದ ನಾಣ್ಯಗಳು. ಅವ ಏನ್ ಮಾಡಿದ, ಹೊಳ್ಳಿ ಅದ್ರ ಮ್ಯಾಗ ಅದನ್ನ ಮುಚ್ಚಿದ. ಅದೇನ್ ಕಿತ್ತಿದ್ನಲ್ರಿ, ಹೊಳ್ಳಿ ಅದ್ರ ಮ್ಯಾಗ ಮುಚ್ಚಿಟ್ಟು ಬಯಲ್ ಕಡೆ ಕೂತ್ಕೊಂಡು ಎಲ್ಲಾ ಮುಗಿಸ್ಕೊಂಡು ಮನಿಗೆ ಎದ್ದೋದ. ಮನಿಗ್ ಹೋಗಿ ಅದ ಜಸ್ಟ್ ಹೊಂಟಿತ್ತು. ಹೆಂಡತಿಗೆ ಹೇಳಾಕತ್ತಿದ್ದ, ಲೇ ಒಳ್ಳೆ ಮಜಾ ಆತ ಬಾ ಅಂದ. ಏನು ಇಲ್ಲ, ಹಿಂಗಿಂಗ ಆತಂತ ಎಲ್ಲ ಹೇಳಿದ. ಇದನ್ನ ಅವ್ರ ಅಣ್ಣನ ಮಕ್ಕಳು ಆ ಬಾಗಿಲಿಗೆ ಕಿವಿ ಕೊಟ್ಟು ಕೇಳಾಕತ್ತಿದ್ರು. ಹೌದಾ, ಏ ಹಮಾರ ಕಾಕ ಕಿದರ್ ಜಾತೆ ಬೇ, ಬೈಲ್ ಕಡೆಗೂ ಕಿದರ್ ಜಾತೆ ಹಮಾರ ಕಾಕ ಅಂತ ಹೇಳಿ 4 ಮಂದಿ ಮಕ್ಕಳು ಕೂಡ್ಕೊಂಡು ಪಿಸಿ ಅವ ಬಯಲ್ ಕಡೆ ಹೋಗೋ ಜಾಗ ಓಡೋದ್ರಿಬ್ರು. 4 ಮಂದಿ ಮಕ್ಕಳು ಹೋಗಿ ಹುಡುಕಾಡಕ್ ಶುರು ಮಾಡಿದ್ರು. ಅಲ್ಲೊಂದು ಕೋಲಿ ಹಿಂಗ ಮ್ಯಾಗ ಇತ್ತಲ್ಲ, ಅದನ್ನ ಹಿಂಗ ತೆಗೆದ್ರು, ನೋಡಿದ್ರು. ಅದ್ರಾಗ ಕೆಂಪು ಚೋಳು, ಗುಬು ಕೆಂಪು ಚೋಳು ಅದಾವ್. ಆ ಬಿಂದಿಗ್ಯಾಗ ಕೆಂಪು ಚೋಳು ಗುಬು ಅನ್ನಕತ್ತಾವ್. ಹುಡುಗರು ನೋಡಿ ಗಾಬರಿ ಆಗ್ಬಿಟ್ರು. ಅರೆ ಇಸ್ಕಿ ಮಾಕ, ಹಮಾರ ಚಾಚೆ ಕಿತ್ನಾ ಖತರ್ನಾಕ್ ಹೇ ರೀ. ನೋಡ್, ಅಲ್ಲ ಎಷ್ಟು ದುಷ್ಟದನಪ್ಪ ನಮ್ ಕಾಕ. ಅಲ್ಲ, ಒಂದ್ ವೇಳೆ ಅವು ಬಂಗಾರದ ನಾಣ್ಯ ಆಗಿದ್ರೆ ಬಿಟ್ಟು ಹೋಗಿದ್ ನನ್ ಮಗ. ಅವು ಕೆಂಪು ಚೋಳ್ ನೋಡ್ಯಾನ, ಅದಕ್ಕ ಜೋರ್ ಮಾಡಿ ಹೇಳ್ತಿದ್ದ, ನಾವ್ ಕೇಳಿ ಅಂತ. ಅಂದ್ರ ನಾವು ರೊಕ್ಕದ ಆಸೆಕ್ ಇಲ್ಲಿ ಬಂದು ಕೆಂಪು ಚೋಳು ಕಡಿಸ್ಕೊಂಡು ಸಾಯ್ಲಿ ಅನ್ನೋದು ಅವಂದು ಉದ್ದೇಶ. ಎಷ್ಟು ಸುಮಾರು ಸುಳಿ ಮಗ ಅದ ನೋಡ್ ನಮ್ ಕಾಕ. ಅವು ಹುಡುಗರು ಬುದ್ಧಿ ಚಲೋ ಇದ್ದಿಲ್ಲ, ಅಷ್ಟ ಹೊಳಿತ ಅವ್ರ ತಲೆಗೆ. ಒಬ್ಬ ಹುಡುಗ ಹೇಳಿದ್ರಾಗ, ಅವನವನ ಇದನ್ನ ಮುಚ್ಚಳಾಗಿಚ್ಚಳ ಎಲ್ಲ ಸರಿಯಾಗಿ ಮುಚ್ಚು, ತಗೊಂಡು ಹೋಗಿ ಬೆಳಕಂಡಾಗ ಸುರಿದು ಬಿಡು. ನಾ ಸುಳಿ ಮಗ ಚೋಳ ಕಡಿಸ್ಕೊಂಡು ಸಾಯ್ಲಿ ಇಬ್ರು ಗಂಡ ಐತಿ, ಅಂದ್ರ ಅವ್ರ ಪಾಲಿಂದು ಅಟ್ಟ ಮನಿ ನಮಗ ಬರ್ತತಿ ಅಂತ. ಅದನ್ನ ಒಳೆ ಬಂದೋಬಸ್ತ್ ಬಾಯಿ ಮುಚ್ಚಿ ಮನೆಗೆ ತಗೊಂಡೋಗಿ ಬೆಳಕಂಡ್ಯಾಗ ಒಬ್ರಿಗೊಬ್ರು ಮಾತಾಡ್ತಿದ್ರು. ಒಂದು ಹೊರಗೆ ಎಲ್ಲಿ ಬೀಳ್ಬಾರ್ದು, ಇಷ್ಟು ಒಳಗ ಬೀಳ್ಬೇಕು. ಸರ್ಗನ ಹಿಂಗ ಬೆಳಕಂಡಾಗ ಹಿಂಗ ಹೊಲಿಸ್ಬಿಟ್ರು. ಜನ 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 ಬಂಗಾರದ ನಾಣ್ಯಗಳು ಮನ್ಯಾಗ ಬೀಳಾಕತ್ತಿದ್ವು. ಕಾಕ ಹೇಳಿದ, ಅಲ್ಲಲೇ ಬಂಗಾರದ ನಾಣ್ಯ ಬೇಕು, ರೊಕ್ಕ ಬೇಕು, ರೂಪಾಯಿ ಬೇಕು, ಐಶ್ವರ್ಯ ಬೇಕಂತಿದ್ದೆಲ್ಲ ಬೀಳಾಕತ್ತೇವ್ ನೋಡ, ಆರಿಸಿಗೂ ಹೋಗಂದ ಹೆಂಡತಿಗೆ. ದಿಸ್ ಈಸ್ ದ ವಂಡರ್ಫುಲ್ ಆಫ್ ದಿಸ್ ಯೂನಿವರ್ಸ್. ಈ ಪ್ರಪಂಚ ಇಷ್ಟೊಂದು ಆಶ್ಚರ್ಯಕರವಾಗಿ ಅದ್ಭುತವಾಗಿ ಐತೆ, ಬಟ್ ಇದು ಸತ್ಯ.
ಅದಕ್ಕ ದಯವಿಟ್ಟು ನಾವು ಏನ್ ಮಾಡ್ಬೇಕಾಗ್ಯದಂದ್ರೆ ಆ ಸ್ಟೇಟಸ್ಗೆ ಹೋಗ್ಲಿಕ್ಕೆ ಸಾಮರ್ಥ್ಯವನ್ನ ಗಳಿಸ್ಬೇಕಾಗ್ಯದ. ಅದಕ್ಕೆ ಅರ್ಹತೆಗಳನ್ನ ನಾವು ಪಡೆದ್ವಿ ಅಂದ್ರೆ ಅದು ಆಟೋಮೆಟಿಕ್ ಆಗಿ ಸಿಕ್ಕೇ ಬಿಡ್ತದೆ. ಅಂದ್ರೆ ನಾವೀಗ ಅರ್ಹತೆಯನ್ನ ಪಡಿಬೇಕಾಗ್ಯದ. ಅಂದ್ರ ನಾವು ಲೀಡರ್ ಆಗಬೇಕಾಗಿದೆ. ತಾಳ್ಮೆಯಿಂದ, ಶ್ರದ್ಧೆಯಿಂದ, ಪ್ರಾಮಾಣಿಕತನದಿಂದ, ನಿಯತ್ತಿನಿಂದ ನಾವು ಕಾರ್ಯವನ್ನು ಮಾಡ್ಬೇಕಾಗಿದೆ. ಪರೋಪಕಾರ ಮನೋಭಾವವನ್ನು ಇಟ್ಕೋಬೇಕಾಗಿದೆ. ಆಗ ಮಾಡಿದೀವಿ ಅಂದ್ರೆ ಖಂಡಿತವಾಗ್ಲೂ ನಾವು ಸಕ್ಸಸ್ ಆಗ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸರ್. ಒಂದ್ ಸ್ವಲ್ಪ ಲೇಟ್ ಆಯ್ತು, ದಯವಿಟ್ಟು ಕ್ಷಮೆ ಇರಲಿ. ಆಮೇಲೆ ನಾಳೆ ನಮ್ಮ ಶೈಲಾ ಶೆಟ್ಟಿ ಮೇಡಮ್ ಅವರು ಬಹಳ ಅದ್ಭುತವಾಗಿ ಅವರು ಸ್ಪೀಚ್ ಮಾಡ್ತಾರ. ಅವ್ರ ಸ್ಪೀಚ್ ಕೇಳ್ರಿ, ಒಳ್ಳೆಯ ಅವಕಾಶ ಅದು ನಿಮಗ ಸಿಗುದಿಲ್ಲ. ದಯವಿಟ್ಟು ನಾಳೆ ಅಟೆಂಡ್ ಆಗ್ರಿ, ಸಮಯಕ್ಕೆ ಸರಿಯಾಗಿ ಅಲಾರಾಮ್ ಇಟ್ಕೊಂಡು ಅಟೆಂಡ್ ಆಗ್ರಿ. ನಾಡಿದ್ದು ನಾನು ಕೆಲವೊಂದು ವಿಡಿಯೋಗಳನ್ನ ಬಹಳ ಅದ್ಭುತವಾದಂತಹ ವಿಡಿಯೋಗಳನ್ನ ತೋರಿಸ್ತೀನಿ ನಿಮ್ಗೆ. ಅಂದ್ರೆ ಅದು ನಿಮಗ್ ಗೊತ್ತಾಗ್ತದೆ ಜಗತ್ನಾಗ ಜನ ಅದಾರಪ್ಪ ಇಂಥವ್ರು ಅಂತ ಹೇಳಿ ಗೊತ್ತಾಗ್ತದೆ. ನಾನು ಬಹಳ ಪ್ರಾಕ್ಟಿಕಲ್ ಮನುಷ್ಯ, ಕಾಲ್ಪನಿಕ ಮನುಷ್ಯ ಅಲ್ಲ ಅಂತ ಹೇಳ್ತಾ, ಗುಡ್ ಮಾರ್ನಿಂಗ್ ರೀ ಮೇಡಮ್. ಗುಡ್ ಮಾರ್ನಿಂಗ್ ಸರ್. 1 ಗಂಟೆ ಕರೆಕ್ಟ್ ಆಗಿ 1 hour 60 minutes ಮಾತಾಡಿದೀರಾ. ಕರೆಕ್ಟ್ ಆದ ಒಂದು ಸ್ಪಷ್ಟ ಚಿತ್ರಣವನ್ನು ಕೊಟ್ರಿ ಇವತ್ತು. ಏನು ಅಂತ ಹೇಳಿದ್ರೆ DXN ಯಾವ ರೀತಿ ಮುಂದೆ ಬರಿಬಹುದು, ಬಿಸ್ನೆಸ್ ವೆಲ್ನೆಸ್ ಇಂಡಸ್ಟ್ರಿ ಏನು ಕಾಂಟ್ರಿಬ್ಯೂಷನ್ ಮುಂದೆ ಅಂತ. ಆಲ್ರೆಡಿ ಯುರೋಪ್ ಕಾಂಟಿನೆಂಟ್ ಏನಿದೆ ಅಲ್ಲ, ಅದಾಗ್ಲೇ ವೆಲ್ನೆಸ್ಗೆ ಕಂಪ್ಲೀಟ್ 100% ಇದಾಗ್ಬಿಟ್ಟಿದೆ. ಯಾಕೆಂದ್ರೆ ಅಲ್ಲಿ ಅವರು ಇಲ್ನೆಸ್ಗಿಂತ ವೆಲ್ನೆಸ್ ಅನ್ನ, ಯಾವ ಡಾಕ್ಟ್ರು ಅಲೋಪತಿ ಮೆಡಿಸಿನ್ಸು ಇದನ್ನ ಯಾವುದನ್ನು ಅವರು ಏನು ಅಂತ ಹೇಳಿದ್ರೆ ಅದನ್ನೆಲ್ಲ ತಗೊಂಡು ಅದೆಲ್ಲ ಸೈಡ್ ಎಫೆಕ್ಟ್ ಆಗಿ ಅದರ ಪರಿಣಾಮಗಳನ್ನ ನೋಡ್ಬಿಟ್ಟು ಅವರೆಲ್ಲ ಇವತ್ತು ವೆಲ್ನೆಸ್ ಕಡೆಗೆ ಇದ್ದಾರೆ. ಆ ಪಾಯಿಂಟ್ ಅನ್ನ ನೀವು ಕೂಡ ಹೇಳಿದ್ರಿ ಸರ್. ವೆಲ್ನೆಸ್ ಇಂಡಸ್ಟ್ರಿಯೇ ಹೈಯೆಸ್ಟ್ ಇದರಲ್ಲಿದೆ. ಅಲ್ಲಿ ಯಾರು ಕೂಡ ಇವನ್ ಒಂದು ಜ್ವರ ಬಂದ್ರು ಕೂಡ ಡಾಕ್ಟರ್ದು ಪ್ಯಾರಾಸಿಟಮಾಲ್ ಇನ್ನೊಂದು ಮತ್ತೊಂದು ತಗೊಳಲ್ಲ. ವೆಲ್ನೆಸ್ ಅಲ್ಲಿ ಏನ್ ಸಿಗ್ತಾ ಇದೆ ಅದನ್ನೇ ತಿಂತಾರೆ. ಸೊ ಹಾಗಾಗಿ ಪ್ರತಿಯೊಬ್ರು ಇವತ್ತು ಬೇರೆಯವರು, ನಾನು ಆನಂದ್ ಮಸ್ಲಿ ಸರ್ ಅಷ್ಟೇ ಮಾತಾಡೋದಲ್ಲ, ನಿಮಗೂ ಈ ದಿನದ ಪಾಠದಿಂದ ಏನ್ ಸಿಕ್ಕಿತು ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಹಾಗಾಗಿ ನೀವು ಯಾರಾದ್ರೂ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಸೊ ಹಾಗಾಗಿ ನಾಳೆ ಕಾರ್ಯಕ್ರಮಕ್ಕೆ ಎಲ್ಲರೂ ಅಟೆಂಡ್ ಆಗಿ. ಮುಖ್ಯವಾದ ಒಂದು ಕಾರ್ಯಕ್ರಮ ಏನು, ನನಗೆ ಫೈನಾನ್ಷಿಯಲ್ ಫ್ರೀಡಮ್ ಬಗ್ಗೆ ನಾನು ಒತ್ತು ಕೊಡುವಂತದ್ದು ಮುಖ್ಯವಾದ ಸಬ್ಜೆಕ್ಟ್ ನಂದದು, ಫೈನಾನ್ಷಿಯಲ್ ಫ್ರೀಡಮ್. ಹಾಗಾಗಿ ಅದ್ರ ಬಗ್ಗೆನೆ ಸ್ವಲ್ಪ ಅಂದ್ರೆ ಅದರ ಒಂದು ಡೀಪ್ ಆಗಿ ಅದ್ರ ಬಗ್ಗೆ ಏನು ಇದು ಯಾಕೆ ನಮ್ಗೆ ಬೇಕು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋಣ. ಯಾರಾದ್ರೂ ಇವತ್ತಿನ ಇದ್ರ ಬಗ್ಗೆ ನೀವು ಮಾತಾಡೋದಿದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನೀವು ಸುಮ್ಮನೆ ಇದ್ರೆ ಏನಂತ ತಿಳ್ಕೊಳ್ಬೇಕು, ಯಾರು ಅರ್ಥ ಆಯ್ತು ಅಂತ ತಿಳ್ಕೊಳ್ಳೋಣ ಅಥವಾ ಸಂಪೂರ್ಣ ಅರ್ಥ ಆಗ್ಬಿಡ್ತು ಅಂತ ತಿಳ್ಕೊಳ್ಳೋಣ, ಎರಡೇ ಆಪ್ಷನ್ ಇದ್ರಲ್ಲಿ. ನಾಳೆ ಮೇಡಮ್ ಅವ್ರು ಮಾತಾಡ್ತಾರ, ಕೊನೆಗೆ ಒಂದಷ್ಟು ನಾಳೆ ಒಂದೆರಡು ಪ್ರಶ್ನೆ ಬರ್ದಿಟ್ಕೊಂಡ್ ಬಂದು ಕೇಳ್ರಿ. ಇಲ್ಲ ನಾಡಿದ್ದಂತೂ ಪ್ರಶ್ನೆ ಕೇಳಿಕ್ಕಂತ ಒಂದ್ ಅರ್ಧ ಗಂಟೆ ಇಡ್ತೀನಿ ನಿಮ್ ಸಲುವಾಗಿ. ಗುಡ್ ಮಾರ್ನಿಂಗ್ ಸರ್. ಮಾತಾಡ್ರಿ. ಗುಡ್ ಮಾರ್ನಿಂಗ್ ಹೇಳ್ರಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಒಬ್ಬೊಬ್ಬರು ಮಾತಾಡ್ರಿ, ಒಬ್ಬೊಬ್ಬರು ಮಾತಾಡ್ರಿ. ಸ್ಪೀಕರ್ ಆಗಿ ಮಾತಾಡಿದ್ದು ತುಂಬಾ ಖುಷಿ ಆಯ್ತು. ನಾವು ನಿಮ್ಮ ಹೇಳಿಕೆ ಪ್ರಕಾರ ನನಗೆ ತುಂಬಾ ಒಂಥರ ರೋಮಾಂಚನ ಆಯ್ತು. ಅಂದ್ರೆ ಇದರಲ್ಲಿ ಎಲ್ಲವನ್ನ ಪಡ್ಕೊಳ್ಬಹುದು ಅನ್ನೋ ಒಂದು ನಾನು ತಿಳ್ಕೊಂಡೆ. ಇಲ್ಲಿ ಫಸ್ಟ್ ಆಗಿ ನಮ್ಮ ಲಿಂಕ್ ಅಲ್ಲಿ ಕಳಿಸಿದ ಪ್ರಕಾರ ನಿಮ್ಮ ಪ್ರಕಾರ ಇದನ್ನ ಸಂಪತ್ತನ್ನ ನಾವು ಅಂದ್ರೆ ರಾಜಮಾರ್ಗ ಸಂಪತ್ತು ಕಳಿಸ್ಕೊಳ್ತಾರೆ. ರಾಜಮಾರ್ಗ ಅನ್ನೋದು ತುಂಬಾ ನಮ್ಗೆ ಖುಷಿ ಆಯ್ತು. ಇದರಲ್ಲಿ ಏನು ಅಂದ್ರೆ ಈಗ ಈಗ ಆದ್ರೆ ಸಂಪತ್ತು ಅನ್ನೋದು ಆರೋಗ್ಯನೇ ಸಂಪತ್ತು ನನ್ನ ಲೆಕ್ಕದಲ್ಲಿ. ಖಂಡಿತ. ಯಾಕೆಂದ್ರೆ ಈ ಆರೋಗ್ಯ ಇದ್ರೆ ಮಾತ್ರ ಸಂಪತ್ತು ನೆಕ್ಸ್ಟ್ ಬರೋದು ನನಗೆ. ಹಾಗಾಗಿ ಈ ನಾನು ಒಂದು ಮಾತು ಹೇಳಕ್ ಹೋದ್ರೆ, ಈಗ ಫಸ್ಟ್ ಪಾರ್ಟಿ, ಸೆಕೆಂಡ್ ಪಾರ್ಟಿ, ಥರ್ಡ್ ಪಾರ್ಟಿ ಅಂತ ಬರುತ್ತೆ ನಮ್ಮ ಕೆಲವು ಇನ್ಶೂರೆನ್ಸ್ ಅಲ್ಲಿ. ಈ ಫಸ್ಟ್ ಪಾರ್ಟಿ ಬಂದು DXN ಬರುತ್ತೆ, ಆಮೇಲೆ ನಾನು ನೀವಲ್ಲ, ಓಕೆ, ಮತ್ತೆ ಕಸ್ಟಮರ್ ಎಲ್ಲ, ಹೀಗೆ 3 ಪಾರ್ಟಿಗಳು. ಇನ್ಫ್ಯಾಕ್ಟ್ ನಾನು DXN ಫಸ್ಟ್ ಪಾರ್ಟಿ ಯಾರು ಅನ್ನೋದನ್ನ ಚೆನ್ನಾಗಿ ತಿಳಿಬೇಕು. ನಾನು ಬಿಗಿನರ್, ಈಗ ಚೆನ್ನಾಗಿ ತಿಳಿದ್ರೆ ಮಾತ್ರ ನಾನು ಇದನ್ನು ಮುಂದೆ ಹೋಗ್ಬೋದು ನಡ್ಕೊಂಡು. ಇದುವರೆಗೆ ಬೇಸಿಕ್ ಅಂತ ಈಗ ಇದೆ, ನಾನು ತಗೊಳ್ತಾ ಇದ್ದೀನಿ. ಆದರೆ ಅದರಷ್ಟು ನೀವು ಹೇಳ್ದಂಗೆ ಆ ರೀತಿ ಪರಿಣಾಮಕಾರಿಯಾದ ರೀತಿಯಲ್ಲಿ ನಾನು ಮುಂದುವರಿತಾ ಇಲ್ಲ.
ಅದು ಏನು ಅಂತ ಆಮೇಲೆ ಬೇಕಾದ್ರೆ ನಾನು ಈಗ ಇದರಲ್ಲಿ ಪೂರ್ಣ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗೂ ಆದರೆ ಈ ಒಂದು ಸಂಸ್ಥೆ ನೀವು ಹೇಳ್ದಂಗೆ ಅಂದರೆ ಯಾವ ಅಡ್ಡ ಪರಿಣಾಮ ಇಲ್ಲದೆ ಇಂತಹ ಒಂದು ನ್ಯಾಚುರಲ್ ಆಗಿ ಬಂದಿರುವಂಥ ಒಂದು ಪ್ರಾಡಕ್ಟು ತುಂಬ ಕಾಯಿಲೆಗಳಿಗೆ ಮತ್ತು 190 ಪ್ರಾಡಕ್ಟ್ ಇರ್ತದೆ ಅಂತ ಹೇಳಿದಿರಿ. 60 ಪ್ರಾಡಕ್ಟ್ಗಳು ಸಾಮಾನ್ಯವಾಗಿ ಡೈಲಿ ಯೂಸಲ್ಲಿ ಉಂಟು. ಇದರಿಂದ ಅವ್ರಿಗೆ ಖುಷಿ ಆಯಿತು, ಅಷ್ಟು ಪ್ರಾಡಕ್ಟ್ ಎಲ್ಲ ಇದೆಯಲ್ಲ ಅಂದ್ಬಿಟ್ಟು. ಇದನ್ನೆಲ್ಲ ಉಪಯೋಗಿಸಿ ನನ್ನ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಅನ್ನೋದು ನನ್ನ ಧೈರ್ಯ ಬಂತು. ನೀವಿದ್ದೀರಲ್ಲ ಹಾಗಾಗಿ ನನಗೆ ಆ ಥರ ಒಂದು ಪ್ಲಾಟ್ಫಾರ್ಮ್ ಬೇಕಿತ್ತು. ಈ ಥರ ಡೈಲಿ ಅಂದರೆ ಅಟ್ಲೀಸ್ಟ್ ಸಮ್ಟೈಮ್ಸ್ ಇನ್ ಎ ಮಂತ್ ಕೆಲವುಗಳಲ್ಲಿ ನಮ್ಗೆ ಈ ಥರ ಲಿಂಕ್ ಕಳಿಸಿ ಇದರ ಬಗ್ಗೆ ಸ್ವಲ್ಪ ಇಲ್ಲಿಗೆ ಸಾಲದು. ಈಗ ಪೀಠಿಕೆ ಆಯ್ತು ಅಷ್ಟೇ ನನಗೆ ಇಲ್ಲಿ. ಆದರೆ ಇದು ಮುಂದೆ ತುಂಬಾರೆಲ್ಲ ಕಲಿಯಕ್ಕೆ ಉಂಟು ನನಗೆ. ಇದು ಆ್ಯಕ್ಚುಲಿ ಇದು ಫಸ್ಟ್ ಸ್ಟೆಪ್ಪಿಂಗ್ ಸ್ಟೋನ್. ಮುಂದೆ ಇನ್ನು ಕಲಿಯಕ್ಕೆ ಉಂಟು. ತುಂಬ ಸಂತೋಷ ನನಗೆ. ಐ ಆಮ್ ಹ್ಯಾಪಿ ಇನ್ ದಿಸ್. ಜಾಸ್ತಿ ಅಲ್ಲಿ ಹೇಳಲಿಕ್ಕೆ ಇಷ್ಟಪಡಲ್ಲ ನಾನು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎವ್ರಿಥಿಂಗ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಪಾಂಡೆ ಮೇಡಮ್ ಅವ್ರು ಮಾತಾಡ್ರಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೇಳ್ರಿ ಮೇಡಮ್ ಅವ್ರು ಮಾತಾಡಕತ್ತಿದ್ರು, ಅವ್ರಿಗೂ ಸ್ವಲ್ಪ ಕೊಡಿ ಅವಕಾಶ. ನೀವು ಮಾತಾಡ್ರಿ. ಹೇಮಾ ಅಲ್ಲ, ನೀವು ಮಾತಾಡ್ರಿ ಮೊದಲ. ನೀವ್ ಹೇಳ್ರಿ ಸರ. ಇದ ನೀವ್ ಹೆಂಗ್ ಹೇಳಿದ್ರಂದ್ರ ಹಸೆ ಗೋಡಾಗ ಹಾಡಿಡ್ತಾರಲ್ರಿ, ಹಸೆ ಗೋಡಾಗ ಹಾಡಿಟ್ಟಂಗ ಅವ್ರ ಪ್ರತಿಯೊಂದು ಮಾತ ಕರೆಕ್ಟ್ ಅದಾವ ಸರ್. ನೀವ್ ಹೇಳುದ ಯಾವ್ದು ಇದ್ರಾಗ ಏನು ಇಲ್ಲ, ಮರೆಮಾಚು ಅಂತ ವಿಷಯನೇ ಇಲ್ರಿ. ಆಮೇಲೆ ಇದ ಈ ರೀತಿ ಹೇಳ್ತಾ ಹೋದಾಗ ಏನಾಕತ್ತಂದ್ರೆ ಮಕ್ಕೊಂಡವನು ಎದ್ದ ಹೇಳ್ತಾನ್ರಿ ಇದ್ರ ಹೊಡ್ತಕ್ಕ. ನಮ್ಗೆ ನಾವು ಜನರನ್ನ ಜಾಗೃತ ಮಾಡ್ಬೇಕನ್ನೋದ ನಮ್ಮ ಉದ್ದೇಶ ಐತ್ರಿ. ಹೌದ್ ಸರ್. ಅದಾದಾಗ ನನ್ ಜೋಡಿ ಮೊನ್ನೆ ಟ್ರೈನ್ ಬರ್ತಾ ಇದ್ದ ಒಬ್ರು ಕೇಳ್ತಾ ಇದ್ರಿ, ಅವ್ರು ಏನ್ ಕರೆಕ್ಟ್ ಮಾತಾಡತ್ತಾರ್ರಿ ಅವ್ರು. ಎಲ್ಲಿದ್ ಹುಡ್ಕ್ಯಾರ, ಏನು ಭಾರಿ ಓಲ್ಡ್ ಅದಾವ ಅಂತ ಅಂದಿರ್ತಾರ ಅವ್ರ. ಅದೇ ರೀ, ಅದಕ್ಕ ನಾವು ನೀವು ಸೇರಿ ಇದನ್ನ ಬೆಳೆಸ್ಬೇಕಾಗ್ಯದ್ರಿ. ಬೆಳೆಸೋಣ ಸರ. ಈಗ ನಿಮ್ ಉದ್ದೇಶ ಚಲೋ ಐತಿ ಸರ್. ಮೇಡಮ್ ಅವ್ರು ಬಂದ್ರೇನ್ರಿ? ಬಂದಿಲ್ರಿ ಸರ್. ಪಾಪ ಅವರು ಮಾತಾಡ್ಬೇಕನ್ನಕತ್ತಿದ್ರು. ಟೀಚರ್ ಕರೆದ್ರ ಅವ್ರ. ಸರಿ ಅವ್ರು ಫ್ರೀ ಇರ್ಲಿಲ್ಲ ಅಂದ್ರೆ ನಾಳೆ ಮಾತಾಡಂತ ಹೇಳ್ರಿ ಅವ್ರಿಗೆ. ನಾಳೆ ಮಾತಾಡಂತ ಹೇಳ್ರಿ. ರೀ. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ ಸರ್. ಥ್ಯಾಂಕ್ ಯು. ನಾಳೆ ಇದು ಮಾಡೋಣ. ನಾಳೆ ನಾನು ಲಿಂಕ್ ಕಳಿಸ್ಕೊಡ್ತೀನಿ ಎಲ್ಲರಿಗೂ. ದಯವಿಟ್ಟು 8 ಗಂಟೆಗೆ ಸರಿಯಾಗಿ ಅಲಾರಾಮ್ ಇಟ್ಕೊಂಡು ಜಾಯಿನ್ ಆಗ್ರಿ. ಅನಂತ ನಮನಗಳು. ಥ್ಯಾಂಕ್ ಯು ವೆರಿ ಮಚ್.